ಆಸ್ ಅಂಪೈರ್ಗೂ ಒಂದೊಂದು ದಿನ ಆಗತ್ತೆ, ಎರರ್ಸ್ ಆಗತ್ತೆ. ಅಂಪೈರ್ನ ನಾವು ಜಡ್ಜ್ ಮಾಡೋದು ಬರೀ ರಾಂಗ್ ಡಿಸಿಷನ್ಸ್ ಮೇಲೆ. 10 ಒಳ್ಳೆ ಡಿಸಿಷನ್ ಕೊಟ್ಟರೆ ಯಾರು ನೆನ್ಪಿಡಲ್ಲ. 11ನೇ ಡಿಸಿಷನ್ ಒಂದು ರಾಂಗ್ ಆಗ್ಬಿಟ್ರೆ ಓ ಇವನ್ ಅಂಪೈರ್ ಸರಿ ಇಲ್ಲ, ಇವನ್ ರಾಂಗ್ ಡಿಸಿಷನ್ ಕೊಡ್ತಾನೆ. ವಿರಾಟ್ ಕೊಹ್ಲಿ ಯಾವ ಥರ ಅಂತಂದ್ರೆ ಅವ್ರ ಅಪೀಲ್ ಅಗ್ರೆಸಿವ್ ಆಗಿ ಮಾಡ್ತಾರೆ. ಅವ್ರು ಗೇಮ್ ಫುಲ್ ಪ್ಯಾಷನೇಟ್ ಆಗಿ ಆಡ್ತಾರೆ, ಗೇಮ್ ಅಗ್ರೆಸಿವ್ ಆಗಿರ್ತಾರೆ ಆನ್ ದ ಫೀಲ್ಡ್. ಬಟ್ ಅಲ್ಲಿ ಹೋಗಿ ನಿಂತ್ಕೊಂಡು ನಿಮ್ಮ ಸ್ಲೆಡ್ಜಿಂಗಿಗೆ ನಾನು ಅದ್ರಲ್ಲಿ ಅಪ್ಪಂತರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಟ್ರು ವಿರಾಟ್ ಕೊಹ್ಲಿ. ಹೇಳಿದ್ರು ಅವರು ವಿರಾಟ್ ಕೊಹ್ಲಿ, ಏನು ಮುಚ್ಚುಮರೆ ಮಾಡಲಿಲ್ಲ ಅದರಲ್ಲಿ. ನಾವು ಇಲ್ಲಿ ಹೇಗೆ ಆಡ್ಬೇಕು ಅದು ಹಾಗೆ ಆಡ್ತಿದ್ದೀವಿ, ಇಲ್ಲಾಂದ್ರೆ ಆಡೋಕ್ಕಾಗಲ್ಲ ಅಂತೇಳಿ. ಫೇರ್ ಪ್ಲೇ ಅವಾರ್ಡ್ ಅಂತ RCB ಇರುತ್ತಲ್ಲ, ಇದು ಎಲ್ಲ ಪ್ರತಿ ವರ್ಷ ಇರುತ್ತೆ. ಅದರಲ್ಲಿ RCB ಯಾವಾಗಲೂ ಯಾಕೆ ಸ್ವಲ್ಪ ಕೆಳಗೆ ಇರುತ್ತೆ ಏನು? ಬೇರೆ ಟೀಮ್ಸು RCBಗಿಂತ ಚೆನ್ನಾಗಿ ಪರ್ಫಾರ್ಮ್ ಅವ್ರ ಮೇಲೆ ಹೋಗಿದ್ದಾರೆ. ನಾನು ಅಂಪೈರ್ ಆಗಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಅಂಥವ್ರಿಗೆ ನಿಮ್ಮ ಸಲಹೆ ಏನು? ದುಡ್ಡು ಸಿಕ್ಕಾಪಟ್ಟೆ ಬರ್ತಾ ಇದೆ, ಅಂಪೈರ್ ಆದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಅಂಪೈರಿಂಗ್ ಮಾಡಿದರೆ ಮೇ ಬಿ ಮೋಟಿವೇಶನ್ ಜಾಸ್ತಿ ದಿನ ಇರಲ್ಲ. ಮೊದಲೇ ತಲೆಗೆ ಇರುತ್ತೆ ರಕ್ತ. ಸೊ ಆ ಟೈಮಲ್ಲಿ ಇನ್ನೂ ನಾವು ರೂಲ್ಸ್ ಎಲ್ಲ ಮಾತಾಡಿದ್ರೆ ಅವ್ರು ಸರಿಯಾಗಿ ತಗೊಳ್ಳಲ್ಲ. ಈ ಪ್ರಶ್ನೆ ಕೇಳ್ಬೋದೆಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಜನ್ರೇಷನ್ಗೆ 90s ಕಿಡ್ಸ್ಗೆಲ್ಲ ನಾವು ಕ್ರಿಕೆಟ್ ತುಂಬ ಚೈಲ್ಡ್ಹುಡ್ಡಲ್ಲಿ ಹುಚ್ಚು ಬಿದ್ದು ನೋಡ್ತಿದ್ದ ಟೈಮ್ನಲ್ಲಿ, ಎಸ್ಪೆಷಲಿ ನಮ್ಮ ಅವಾಗ ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಅವ್ರು ಇರ್ತಾಯಿದ್ರು ಅಂಪೈರ್ ಒಬ್ಬರು, ಸ್ಟೀವ್ ಬಕ್ನರ್ ಅಂತೇಳಿ. ಓಕೆ, ನಮಗೆ ಅವರೊಂಥರ ಇಂಟ್ರೆಸ್ಟಿಂಗ್ ಪರ್ಸೋನ ಅವರು. ಎಷ್ಟೋ ಸಲ ನಮಗೆ ಅಯ್ಯೋ ಎದುರಾಳಿ ಆಟಗಾರರು ಟೀಮ್ ಯಾವುದಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಓ ಇವ್ರು ಬಂದ್ರ, ಎಸ್ಪೆಷಲಿ ಸಚಿನ್ ಇದ್ದಾರಾ ಇವತ್ತು, ಸಚಿನ್ ಮುಂದೆ ಇವ್ರು ಬರ್ತಾರಾ ಅನ್ನೋ ಥರದಲ್ಲಿ ಬರ್ತಾ ಇತ್ತು. ಗೊತ್ತಿಲ್ಲ, ವಿ ಆರ್ ನಾಟ್ ಹೇಳಿ, ನಾನೊಬ್ಬ ಬೆಟರ್ ಜಡ್ಜ್ ಅಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ನಿಮ್ಮನ್ನು ಕೇಳ್ತೀನಿ ನಾನು, DRS ಇಲ್ಲದೇ ಇರೋ ಕಾಲದಲ್ಲಿ ಎಷ್ಟೋ ಸಲಿಯಲ್ಲಿ ಅವಾಗ ವಿಡಿಯೋ ರಿಪ್ಲೇನಲ್ಲಿ ಅದಾದಮೇಲೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಅನಿಸಿದೆ ನಮಗೆಲ್ಲ. ಬಟ್ ಆನ್ ಫೀಲ್ಡ್ನಲ್ಲಿ ಅದು ಡಿಸಿಷನ್ನೇ ಆಗಿತ್ತು ಆ್ಯಕ್ಚುಲಿ. ಎಸ್ಪೆಷಲಿ ಸಚಿನ್ ಅವ್ರ ಬಗ್ಗೆ ನೀವು 10 ಎಕ್ಸಾಂಪಲ್ ಸಿಗ್ಬೋದೇನೋ. ಬಟ್ ಸ್ಟಿಲ್ ಅವರೇ ತುಂಬ ಲಾಂಗ್ ಟರ್ಮ್ ಸರ್ವ್ ಮಾಡಿದ್ದಾರೆ, ತುಂಬ ಏಜ್ ಆದಮೇಲೂ ಕೂಡ ಅವ್ರು ಸರ್ವ್ ಮಾಡಿದ್ದಾರೆ ಅಂಪೈರ್ ಆಗಿ. ಅದು ಹೇಗೆ ಏನು ಅಂಥೇಳಿ, ಅದು ಹೇಗೆ ಪರಿಗಣಿಸ್ಬೇಕು ಅಂಥೇಳಿ, ಅದನ್ನೆಲ್ಲ ಹೇಗೆ ಪ್ರೊಸೆಸ್ ಮಾಡಬೇಕು ಆ ಥರದ್ದೆಲ್ಲ ಅಂತ. ಆ್ಯಸ್ ಅ ಫ್ಯಾನ್ ನೀವು ಕ್ವಶನ್ ಕೇಳ್ತಾ ಇದ್ರೆ ಓಕೆ, ನೀವು ಡಿಸಪಾಯಿಂಟ್ ಆಗಿದ್ದೀರಿ. ಯಾಕಂದರೆ ವೆರಿ ಫ್ಯೂ ಡಿಸಿಷನ್ಸ್ ಇಂಡಿಯಾ ಫೇವರಲ್ಲಿ ಬಂದಿಲ್ಲ. ಬಟ್ ನೀವು ಓವರ್ ಆಲ್ ನೋಡಿದರೆ, ಎಸ್ಪೆಷಲಿ ನೀವು ಮಾತಾಡ್ತಿರೋದು ಸ್ಟೀವ್ ಬಕ್ನರ್ ಅಂಪೈರ್ ಈಸ್ ಅ ವೆರಿ ಫೇಮಸ್, ವೆರಿ ರೆಸ್ಪೆಕ್ಟೆಡ್ ಅಂಪೈರ್ ಫ್ರಮ್ ವೆಸ್ಟ್ ಇಂಡೀಸ್. ತುಂಬ ಆಡಿದಾರೆ ಮುಂದೆ ಅಂಪೈರಿಂಗ್, ತುಂಬ ಒಳ್ಳೆ ಅಂಪೈರು, ತುಂಬ ಲಾಂಗ್ ಟೈಮ್ ಕ್ರಿಕೆಟ್ ICCಗೆ ಸರ್ವ್ ಮಾಡಿದ್ರು ಅವರು. ಸೊ ನೀವು ಓವರ್ ಆಲ್ ಅವ್ರದ್ದು ಹಿಸ್ಟ್ರಿ ಕರಿಯರ್ದೆಲ್ಲ ನೋಡಿದ್ರೆ ಅವ್ರ ಅಂಪೈರಿಂಗ್ ನೋಡ್ಕೊಂಡು ಬೆಳೆದಿದ್ದೀವಿ ಆ್ಯಕ್ಚುಲಿ, ಸಚಿನ್ ಆಟ ನೋಡೋ ಜೊತೆಗೇನೆ. ಸೊ ತುಂಬ ಒಳ್ಳೆ ಡಿಸಿಷನ್ಸ್ ಇದೆ. ಮೇ ಬಿ ಒಂದು ಈಗ ಆಸ್ ಅ ಪ್ಲೇಯರ್ ಅಂತ ನಾವು ಹೇಳ್ತೇವಲ್ಲ, ಪ್ಲೇಯರ್ ಇಸ್ ಗೋಯಿಂಗ್ ಥ್ರೂ ಬ್ಯಾಡ್ ಡೇ, ಬ್ಯಾಡ್ ಪ್ಯಾಚ್. ಆಸ್ ಅ ಅಂಪೈರ್ಗೂ ಒಂದೊಂದು ದಿನ ಆಗತ್ತೆ, ಎರರ್ಸ್ ಆಗತ್ತೆ. ಬಟ್ ಬರೀ ಈಗ ಯಾವ ಥರ ಆಗಿದೆ ಅಂದರೆ, ನಾವು ಬರೀ ಅಂಪೈರ್ನ ನಾವು ಜಡ್ಜ್ ಮಾಡೋದು ಬರೀ ರಾಂಗ್ ಡಿಸಿಷನ್ಸ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ 10 ಒಳ್ಳೆ ಡಿಸಿಷನ್ ಕೊಟ್ಟರೆ ಯಾರು ನೆನ್ಪಿಡಲ್ಲ. 5 ದಿನ ಟೆಸ್ಟ್ ಮ್ಯಾಚಲ್ಲಿ 11ನೇ ಡಿಸಿಷನ್ ಒಂದು ರಾಂಗ್ ಆಗಿಬಿಟ್ರೆ ಓ ಇವನ್ ಅಂಪೈರ್ ಸರಿ ಇಲ್ಲ, ಇವನ್ ರಾಂಗ್ ಡಿಸಿಷನ್ ಕೊಡ್ತಾನೆ. ಅಂದರೆ ಕ್ರಿಕೆಟ್ ಲವರ್ಸ್ ಆ ಥರ ನೋಡ್ತಾರೆ. ಯಾಕಂದರೆ ಕ್ರಿಕೆಟ್ ತುಂಬ ಇಮೋಷ್ನಲ್ ಗೇಮು. ಸೊ ಇಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಅವ್ರ ಟೀಮ್ಗೆ, ಬೀಟ್ ಇಂಡಿಯನ್ ಟೀಮ್, ಬೀಟ್ ಅವ್ರದ್ದು ಫ್ರಾಂಚೈಸ್ ಟೀಮ್. ಸೊ ಬಟ್ ಅಂಪೈರಿಂಗ್ ಆ ಥರ ಅಲ್ಲ. ಯಾಕಂದರೆ ಯಾರು ಔಟ್ ಕೊಡುವಾಗ ನಮ್ಮ ಮುಂಚೆ ಹೇಳ್ದಂಗೆ ಅಂಪೈರ್ ಬ್ಯಾಟ್ಸ್ಮನ್ ಯಾರು ಅಂತ ನೋಡಿ ಅಂಪೈರ್ ಔಟ್ ಕೊಡಲ್ಲ. ನಟ್ ಔಟ್ ಹೇಳುವಾಗ ಬೌಲರ್ ಯಾರು ಇಲ್ಲ, ಸ್ಟಾರ್ ಬೌಲರು, ಇವ್ನು ಹೇಗೆ ನಟ್ ಔಟ್ ಹೇಳೋದಪ್ಪ, ಆ ಥರ ಅಂಪೈರ್ ಎಂದೂ ವಿಚಾರ ಮಾಡಲ್ಲ. ಸೊ ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸುತ್ತೆ ಅದು ಡಿಸಿಷನ್ ಆಗುತ್ತೆ. ಬಟ್ ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಮಿಸ್ಟೇಕ್ಸ್. ಅಂದರೆ ಇದು ಒಂಥರ ಈ ಇಂಟೆಲಿಜೆನ್ಸ್ ಥರ. ಇಂಟೆಲಿಜೆನ್ಸ್ ವಲಯದಲ್ಲಿ ಮಾತಿರುತ್ತಂತೆ, ನಾವು ಪ್ರತಿದಿನ ಗೆಲ್ಲಬೇಕು, ಬಟ್ ನಮ್ಮ ಎದುರಾಳಿಗಳು ಅಥವಾ ಈ ಉಗ್ರರು ಅಥವಾ ಈ ಬ್ಯಾಡ್ ಪೀಪಲ್ ಅವರು ಒಂದ್ಸಲಿ 99 ಟೈಮ್ಸ್ ಫೇಲ್ ಆಗಿ 1 ಟೈಮ್ ಸಕ್ಸೀಡ್ ಆದರೂ ಕೂಡ ನಾವು 100% ಫೇಲ್ ಆದಷ್ಟೇ ಬ್ಲೇಮ್ ತಗೋಬೇಕಾಗತ್ತೆ, 100 ಟೈಮ್ಸು ಫೇಲ್ ಆದಂಗೆ ಬ್ಲೇಮ್ ತಗೋಬೇಕಾಗತ್ತೆ ಅಂತೇಳಿ. ಹಾಗೇನ ಅಂಪೈರಿಂಗ್ ಕೂಡ ಅಂತ. ಅಂಪೈರಿಂಗ್ ಅದೇ ಥರ ಇದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಮ್ಯಾಚ್ ಆದ್ಮೇಲೆ ಯಾರು ಅಂಪೈರಿಂಗ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್. ಈಗ ಒಳ್ಳೆದಕ್ಕೇನು ಯಾರು ಮಾತಾಡಲ್ಲ ಭಾಳ. ಸೊ ನಮ್ಗೆ ಗೊತ್ತಾಗಿದೆ ಈಗ ಅದು. ಸೊ ನಮ್ ಬಗ್ಗೆ ಯಾರು ಮಾತಾಡಿಲ್ಲ ಅಂದ್ರೆ ನಾವು ತುಂಬಾ ಚೆನ್ನಾಗಿ ಮಾಡಿದೇವೆ ಅಂತ. ಈಗ ನೀವು ಹೇಳಿದಂಗೆ ಅಯ್ಯೋ ಇವ್ನು ಮತ್ತೆ ಬಂದಪ್ಪ ಇವ್ನು ಅಂಪೈರ್ ಅಂತಂದ್ರೆ ಇವ್ನು ಹಿಂದಿನ ಮ್ಯಾಚ್ ಏನೋ ಮಾಡಿದಾನೆ ಅಂತ ಅರ್ಥ. ಯಾರಿಗೂ ಅಂಪೈರ್ ಚೆನ್ನಾಗಿ ಮಾಡಿದಾನಂತ ಯಾರು ರೆಕಗ್ನೈಸ್ ಮಾಡೋದು ತುಂಬಾ ಕಡಿಮೆ ಜನ. ಬಟ್ ಇವಾಗ ಪರವಾಗಿಲ್ಲ ಅನ್ಸುತ್ತೆ ಸ್ವಲ್ಪ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಕೂಡ ಸ್ವಲ್ಪ ಅದು ಏನು ಎತ್ತ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ, ರೂಲ್ಸ್ ಎಲ್ಲ ಗೊತ್ತಾಗ್ಲಿಕ್ಕೆ ಶುರು ಆದಮೇಲೆ
ಜನ ಕೂಡ ಹೇಳ್ತಿರ್ತಾರಲ್ವಾ, ಓ ಔಟು ಓ ಇಲ್ಲ ಅಂತ ಹೇಳಿ ಡಿಸಿಷನ್ ಬರೋಕ್ಕಿಂತ ಮುಂಚೆನೇ ಹೇಳ್ತಿರ್ತಾರಲ್ಲ, ಅವಾಗ ಅಂಪೈರ್ ಬಗ್ಗೆ ಕೂಡ ಸ್ವಲ್ಪ ಈಗ ಓಕೆ ಕರೆಕ್ಟಾಗಿ ಹೇಳಿದ್ರು, ಕರೆಕ್ಟಾಗಿ ಜಡ್ಜ್ ಮಾಡಿದ್ರು ಅಂತ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೋತೀನಿ. ಕಾಮೆಂಟೇಟರ್ಸ್ ಕೂಡ ಸ್ವಲ್ಪ ಜಾಸ್ತಿ ರೆಕಗ್ನೈಸ್ ಮಾಡಿ ಮಾತಾಡೋಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಬರೀ ಆಟಗಾರನ ಮಾತ್ರ ಗುಣಗಾನ ಮಾಡೋ ಕಾಲ ಇತ್ತು, ಈಗ ಅಂಪೈರ್ಗಳನ್ನ ಕೂಡ ಓಕೆ ತುಂಬಾ ಶಾರ್ಪ್ ಆಗಿ ಜಡ್ಜ್ ಮಾಡಿದ್ರು ಅಂತ ಹೇಳೋದು ಈಗ ಪಾಸಿಟಿವಿಟಿ ಬಂದಿದೆ. ಇನ್ನೊಂದು ನೀವೇನ್ ನೋಡ್ಬೇಕಂದ್ರೆ, ನೀವು ಯಾರಾದ್ರೂ ನೋಡಿ ಮನೆಯಲ್ಲಿ AC ಆನ್ ಮಾಡ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಮ್ಯಾಚ್ ನೋಡುವಾಗ ಯಾರು ಇನ್ನೂವರೆಗೆ ತಪ್ಪು ಡಿಸಿಷನ್ ಕೊಟ್ಟಿಲ್ಲ. ಕರೆಕ್ಟ್ ಟಿವಿಯಲ್ಲಿ ನೋಡಿದ್ಕೊಳ್ಳಿ ಇದು ಔಟ್ ಇದು ನಾಟ್ ಔಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಪ್ರೆಷರ್ ಇಲ್ಲ, ಅವ್ರ ಅಕೌಂಟಬಿಲಿಟಿ ಇಲ್ಲ. ಬಟ್ ಆಸ್ ಅನ್ ಅಂಪೈರ್ ನಮ್ದು ಬೇರೆ ಇದೆ. ನಾವು ಬರೀ ಬಾಲ್ ನೋಡಲ್ಲ, ನಾವು ಎಲ್ಲಿ ಪಿಚ್ ಆಯ್ತು ನೋಡ್ಬೇಕು, ಅವ್ನ ಫುಟ್ ಲ್ಯಾಂಡಿಂಗ್ ನೋಡ್ಬೇಕು, ತುಂಬಾ ಇದೆ ಪ್ರೊಸೆಸ್ ಅಂದ್ರೆ. ಸೊ ಈ ರೀತಿ ಇರುವಾಗ ಬಟ್ ರೈಟ್ಲಿ ಆಸ್ ಯು ಸೆಡ್ ಸ್ವಲ್ಪ ಪಾಸಿಟಿವ್ ಥಿಂಗ್ಸು ಬರ್ತಾ ಇದೆ ಅಂಪೈರಿಂಗ್ ಬಗ್ಗೆ. ಸೊ ಬಟ್ ಅಂಪೈರ್ಗೆ ಅದೆಲ್ಲ ಡಿಫ್ರೆನ್ಸ್ ಆಗಲ್ಲ ಆಸ್ ಅನ್ ಅಂಪೈರ್. ಯಾಕಂದ್ರೆ ನಾವು ಆಸ್ ಅ ರೂಲ್ ನಾವು ಈ ಫುಟ್ಬಾಲ್ ರೆಫರಿ ಥರ ನೋಡ್ಬೋದು, ಹಿ ಡಸ್ ಇಸ್ ಜಾಬ್ ಆ್ಯಂಡ್ ಮೂವ್ಸ್. ಸೊ ಅಂಪೈರಿಂಗು ಅದೇ ಥರ. ಯಾಕಂದ್ರೆ ನಾವು ವಿ ಟೇಕ್ ಇಟ್ ಆಸ್ ಅ ಜಾಬ್, ವಿ ಟೇಕ್ ಇಟ್ ಆಸ್ ಅ ಪ್ಯಾಷನ್ ಆ ಥರ. ಸೊ ನಾವು ಪ್ಲೇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ನಾವು ಮೇಲೆ ಹೋಗಲ್ಲ, ಏನು ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಕೆಳಗೆ ಹೊಡ್ಬೇಕು. ಯಾಕಂದ್ರೆ ಕ್ರಿಕೆಟ್ ಈಸ್ ಅ ಲೆವೆಲರ್. ಯಾಕಂದ್ರೆ ನಾವು ಅಂಪೈರಿಂಗ್ ಯಾವ ಥರ ಅಂದರೆ ಎವ್ರಿ ಬಾಲ್ ಈಸ್ ಅ ಚಾಲೆಂಜ್. ಈಗ ಸೇಮ್ ಲೈಕ್ ಬ್ಯಾಟ್ಸ್ಮನ್, ನೀವು ತುಂಬ ಚೆನ್ನಾಗಿ ಆಡಿದಿರ್ಬೋದು, ಬಟ್ ನೆಕ್ಸ್ಟ್ ಯುವರ್ ಡೆಲಿವರಿ ಅವೇ ಫ್ರಮ್ ಅ ಡಿಸಾಸ್ಟರ್. ನೆಕ್ಸ್ಟ್ ಬಾಲ್ ಒಳ್ಳೆ ಬಾಲ್ ಬಂದರೆ ಯುವರ್ ಔಟ್. ಸೊ ಅಂಪೈರಿಂಗು ಅದೇ ಥರ. ಸೊ ಎವ್ರಿ ಬಾಲ್ ಈಸ್ ಇಂಪಾರ್ಟೆಂಟ್. ಏನು LBW ಅಂತ ಬಂದಾಗ ಅದು ವಿಕೆಟ್ಗಿಂತ ಮೇಲಿದೆಯಾ, ವಿಕೆಟ್ ಹಿಟ್ ಮಾಡ್ತಿದ್ಯಾ ಅಂತ ಹೇಳಿ ಜಡ್ಜ್ ಮಾಡೋ ಟೈಮ್ನಲ್ಲಿ ಈಗ ಆಟಗಾರರು ಮುಂಚೆನೆ ಇದ್ರದ್ದು ಗ್ರೌಂಡಲ್ಲಿ ಎಷ್ಟು ಬೌನ್ಸ್ ಇದೆ, ಏನು ವೆದರ್ ಕಂಡೀಷನ್ ಏನು, ಅದ್ರ ಬಗ್ಗೆ ಗಮನ ಕೊಡಬೇಕು. ಈಗ ಕ್ರಿಕೆಟಲ್ಲಿ ವೆದರ್ ಅನ್ನೋದು ತುಂಬ ಮೇಜರ್ ಪ್ಲೇಯರ್ ಅಲ್ವಾ. ಸೊ ಅಂಪೈರ್ಗಳು ಕೂಡ ಬೌನ್ಸ್ ಏನಿದೆ, ಎಕ್ಸ್ಟ್ರಾ ಬೌನ್ಸ್ ಇದೆಯಾ ಅಥವಾ ಲೋ ಇದೆಯಾ, ಅದೆಲ್ಲ ಒಂದು ಗೇಜ್ ಮಾಡ್ತಿರ್ತೀರಾ ನೀವು, ಸೊ ದಟ್ LB ಆಗೋ ಟೈಮ್ನಲ್ಲೂ ಕೂಡ ನಿಮಗೆ ಜಡ್ಜ್ಮೆಂಟ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಹೇಗೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ನಾವು ತಗೊಳ್ತೇವೆ. ಅಂದರೆ ಹೇಗೆ ಪ್ಲೇಯರ್ಸ್ ಪಿಚ್ ಬಗ್ಗೆ ಸ್ಟಡಿ ಮಾಡ್ತಾರೋ, ಸೊ ನಾವು ಸ್ವಲ್ಪ ವೆದರ್ ಕಂಡೀಷನ್ ಆಯಿತು, ಪಿಚ್ ಬಗ್ಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೆಡ್ ಸಾಯಿಲ್ ಇದ್ರೆ ಸ್ವಲ್ಪ ತಿರುಗತ್ತೆ, ಬೌನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬ್ಲ್ಯಾಕ್ ಸಾಯಿಲ್ ಇದ್ರೆ ಸ್ವಲ್ಪ ಶೂಟ್ ಆಗುತ್ತೆ ಬಾಲು. ಬೇರೆ ಲ್ಯಾಟ್ರೆಕ್ಸ್ ಥರ ಇದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಇರುತ್ತೆ, ಬೌನ್ಸ್ ಯಾವ ಥರ ಆಗ್ತಾ ಇದೆ. ಸೊ ನಾವು ರೆಗ್ಯುಲರ್ಲಿ ನಾವು ಪಿಚ್ ಅಸೆಸ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆಸ್ ಅ ಸ್ಟ್ರೈಕರ್ ಆ್ಯಂಡ್ ಅಂಪೈರ್ ನಿಂತಾಗೂ ಬಾಲ್ ಹೇಗೆ ಬೌನ್ಸ್ ಆಗ್ತಾ ಇದೆ ಎಲ್ಲ ನೋಡ್ತಾ ಇರ್ತೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ ನೀವು ವೆದರ್ ಬಗ್ಗೆ. ನೀವು ಬೇರೆ ಎಷ್ಟೊಂದು ಸ್ಪೋರ್ಟ್ಸ್ ನೋಡಿದ್ರಿ, ಕ್ರಿಕೆಟ್ ಒಂದು ಮಾತ್ರ ಆಟ ಎಲ್ಲಿ ವೆದರ್ ಚೇಂಜ್ ಆದರೆ ಸಿಚುವೇಶನ್ ಆಫ್ ದ ಗೇಮ್ ಚೇಂಜ್ ಆಗುತ್ತೆ. ನೀವು ಮಳೆಯಲ್ಲೂ ಫುಟ್ಬಾಲ್ ಆಡ್ಬೋದು, ಬಿಸಿಲಲ್ಲೂ ಆಡ್ಬೋದು. ಸೇಮ್ ಗ್ರೌಂಡಲ್ಲಿ ಒಂದ್ಸಲಿ 300+ ಬರ್ಬೋದು, 50 ಓವರ್ ಮ್ಯಾಚಲ್ಲಿ ಬರೀ 250 ಚೇಂಜ್ಗೂ ನಿಂತ್ಕೋಬಹುದು, ಜಸ್ಟ್ ಬಿಕಾಸ್ ಆಫ್ ವೆದರ್ ಸೇಮ್ ಟೀಮ್ಸ್ ನಡುವೆ. ಕರೆಕ್ಟ್. ಈಗ ಫುಲ್ಲು ಕ್ಲೌಡ್ ಇದ್ದಾಗ ಬಾಲ್ ಸ್ವಿಂಗ್ ಆಗುತ್ತೆ, ಸ್ವಲ್ಪ ಬಿಸಿಲು ಬಂದರೆ ಮಾಯ್ಶ್ಚರ್ ಎಲ್ಲ ಹೋಗಿ ಒಳ್ಳೆ ಬ್ಯಾಟಿಂಗ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಬಿಸಿಲು, ಪಿಚ್ ಒಂದ್ಸರಿ ಕ್ರ್ಯಾಕ್ ಆಗಕ್ಕೆ ಶುರು ಆದರೆ ಬಾಲ್ ತಿರುಗಕ್ಕೆ ಶುರು ಆಗುತ್ತೆ. ಸೊ ಅದೇ ದಟ್ ಈಸ್ ದ ಬ್ಯೂಟಿ ಆಫ್ ರೆಡ್ ಬಾಲ್ ಕ್ರಿಕೆಟ್. ನಾನು ಹೇಳೋದು, ನೀವು ಮಲ್ಟಿ ಡೇ ಲಾಂಗರ್ ಫಾರ್ಮ್ಯಾಟಲ್ಲಿ ಇಟ್ ಇಸ್ ಬೌಲರ್ಸ್ಗೂ ಇದೆ, ಬ್ಯಾಟ್ಸ್ಮನ್ಗೂ ಇದೆ, ಅಂದರೆ ಫಾಸ್ಟ್ ಬೌಲರ್, ಸ್ಪಿನ್ನರ್ಸ್ ಎಲ್ಲರಿಗೂ ಇದೆ ಆಟ. ಸೊ ಈ ಥರ ಇರುವಾಗ ನೀವು ಕೇಳಿದ ಪ್ರಶ್ನೆಗೆ ಅಂಪೈರ್ಸು ನಾವು ಪಿಚ್ ಸ್ಟಡಿ ಮಾಡ್ತೀವಿ, ಬಟ್ ಫುಲ್ಲಿ ನಾವು ಅದ್ರ ಮೇಲೆ ರಿಲೈ ಆಗಲ್ಲ. ಯಾಕಂದರೆ 100% ಪಿಚ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ನಮ್ಮ ಲಿಮಿಟೆಡ್ ನಾಲೆಜಿಂದ ನಾವು ಅರ್ಥ ಮಾಡ್ಕೋಬೋದು. ಬಟ್ ಪರ್ಟಿಕ್ಯುಲರ್ಲಿ ಆ ಬಾಲ್ ಅಪೀಲ್ ಆದಾಗ ಅದೇನಾಯಿತು, ವಿ ಗೋ ಬೈ ದ ಮೆರಿಟ್ ಆಫ್ ದ ಡೆಲಿವರಿ. ಆ ಥರ ಪ್ಲೇಯರ್ಸಲ್ಲಿ ನೀವು ನೋಡಿರೋ ಪ್ರಕಾರ ಎಷ್ಟು ಇದರಲ್ಲಿ ಸಿಕ್ಕಾಪಟ್ಟೆ ಅಪೀಲ್ ವಿಚಾರದಲ್ಲಿ, ಒಂಥರ ಡಿಸಿಷನ್ ವಿಚಾರದಲ್ಲಿ ಅಂಪೈರ್ ಜೊತೆಗೆ ಆರ್ಗ್ಯೂ ಮಾಡೋದು, ಅಥವಾ ಆರ್ಗ್ಯೂ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಪಿಟೇಟಿವ್ ಆಗಿ ಫೈಟ್ ಮಾಡೋದು ಯಾರು? ಗ್ರೌಂಡಲ್ಲಿ ಅತಿ ಹೆಚ್ಚು ಫನ್ನಿಯಾಗಿ ಕಾಮಿಡಿ ಮಾಡುವಂಥ ಆಟಗಾರ ಯಾರು? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರೂ ಆ ಥರ ಮಾಡಲ್ಲ, ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಆ ಥರ. ಈಗ ಫಾರ್ ಎಕ್ಸಾಂಪಲ್ ರಿಷಬ್ ಪಂತ್ ಇಸ್ ಫ್ರೆಂಡ್ಲಿ ಪರ್ಸನ್, ಅಕ್ಷರ್ ಪಟೇಲ್ ಅಂತ ತಗೋಬೋದು. ಯಾರು ನಾರ್ಮಲ್ ಆ ಥರ. ರಿಷಬ್ ಪಂತ್ ಮೋಸ್ಟ್ಲಿ ಬೈ ಫಾರ್ ಅಂದರೆ ತುಂಬಾ ಲವಲವಿಕೆಯಿಂದ ಇರೋ ವ್ಯಕ್ತಿ ಅಂತ ಕರೆಕ್ಟ್. ಹೌದು. ಸೊ ಇಲ್ಲ, ಎನ್ಕ್ವೈರ್ ಮಾಡ್ತಾರೆ. ಈಗ ಆ ಥರ ಅಗ್ರೆಸಿವ್ ಅಂತಿಲ್ಲ. ಅಶ್ವಿನ್ ಆಡುವಾಗ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು. ಅಂದ್ರೆ ಇದ್ಯಾಕೆ ಹೀಗಿಲ್ಲ, ಇದಾದ್ರೆ ಏನಾಗ್ತಾ ಇತ್ತು, ಇದಾದ್ರೆ. ಸೊ ಅವ್ರು ತುಂಬಾ ಜಾಸ್ತಿ ಎನ್ಕ್ವೈರ್ ಮಾಡ್ತಾ ಇದ್ರು. ಸುಮ್ಮನೆ ಅಲ್ಲ ಅವ್ರನ್ನ ಸೈಂಟಿಸ್ಟ್ ಅಂತ ಕರೆಯೋದಾಗ. ಸೊ ಈಸ್ ವೆರಿ ವೆರಿ ಇಂಟೆಲಿಜೆಂಟ್ ಪರ್ಸನ್ ಅವರು. ಸೊ ಗೇಮ್ ನಾಲೆಜ್ ತುಂಬಾ ಜಾಸ್ತಿ ಚೆನ್ನಾಗಿದೆ ಅವ್ರಿಗೆ. ಸೊ ಈ ಥರ. ಬಟ್ ಬೇರೆ ಆ ಥರ ಕಿರಿಕಿರಿ ಆ ಥರ ಯಾರು ಪ್ಲೇಯರ್ಸ್ ಏನು ನೋಡಿಲ್ಲ. ವಿರಾಟ್ ಕೊಹ್ಲಿ ಅವರು
ವಿರಾಟ್ ಕೊಹ್ಲಿ ಯಾವ ಥರ ಅಂತಂದರೆ ಅವರು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೆಂಗೆ ಅಪೀಲ್ ಮಾಡ್ತಾರೆ ಅವರು? ಅವ್ರು ಅಪೀಲ್ ಅಗ್ರೆಸಿವ್ ಆಗಿ ಮಾಡ್ತಾರೆ. ಅವ್ರ ಗೇಮು ಫುಲ್ ಪ್ಯಾಷನೇಟ್ ಆಗಿ ಆಡ್ತಾರೆ, ಗೇಮು ಫುಲ್ ಅಗ್ರೆಸಿವ್ ಆಗಿರ್ತಾರೆ ಆನ್ ದ ಫೀಲ್ಡ್. ಬಟ್ ಅಂಪೈರ್ಸ್ ಮೇಲೆ ಆ ಥರ ಏನು ಮಾಡಲ್ಲ. ಅವ್ರಿಗೆ ನಾವು ನಾಟ್ ಔಟ್ ಹೇಳಿದ್ದು ಅವ್ರಿಗೆ ಇಲ್ಲ, ಅವ್ರಿಗೆ ಸರಿ ಅನಿಸಿಲ್ಲ ಅಂದರೆ ಬಂದು ಕೇಳ್ತಾರೆ, ಎನ್ಕ್ವೈರ್ ಮಾಡ್ತಾರೆ. ಬಟ್ ಓವರ್ ದ ಲೈನ್ ಆ ಥರ ಏನು ಮಾಡಲ್ಲ, ಯಾಕಂದರೆ ಹಿ ಈಸ್ ಅ ಲೆಜೆಂಡ್ ಬೈ ಹಿಮ್ಸೆಲ್ಫ್. ಸೊ ಆ ಥರ ಈ ಕ್ಯಾರೀಸ್ ಹಿಮ್ಸೆಲ್ಫ್ ವೆರಿ ವೆಲ್. ಕೊಹ್ಲಿ ಅವರು ಸೇರಿದ ಹಾಗೆ ತುಂಬ ಆಟಗಾರರು ಗೊತ್ತಿಲ್ಲ ಔಟ್ಸೈಡಿಂದ ನೋಟಿಸ್ ಮಾಡಿದಾಗ ಅವರು ಶೋರ್ ಇರ್ತಾರ ಅಥವಾ ಹಾಫ್ ಶೋರ್ ಇರ್ತಾರ, ಅಪೀಲ್ ಅಂತೂ ಜೋರಾಗೆ ಮಾಡ್ತಾರೆ. ಹೌದು, ಜೋರಾಗಿ ಮಾಡ್ತಾರೆ. ಲಾಸ್ಟಿಗೆ ಅಂಪೈರ್ ಔಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ನಾರ್ಮಲ್ ಆಗಿ ವಾಪಸ್ ಹೋಗ್ತಾರೆ. ಅದು ನೋಡುವಾಗ ಏನನ್ಸುತ್ತೆ, ಓಕೆ ಇವ್ರಿಗೂ ಡೌಟ್ ಇತ್ತು ಸ್ವಲ್ಪ, ಆದ್ರೂ ಕೇಳಿದ್ದಾರೆ ಅಂತ ಅನ್ಸುತ್ತೆ. ಆತರ ಮಾಡ್ತಾರೆ ಆಟಗಾರರು. ಆಟಗಾರ ನೋಡಿ, ಸುಮ್ಮನೆ ಒಂದು ಅಪೀಲ್ ಅವ್ರದ್ದು ಹೋಗ್ಲಿ ಅಂತ ಆಡುವಾಗ ನಾವು ಗೆಲ್ಬೇಕಂತಾನೆ ಆಡೋದು. ನಾವು ಫೀಲ್ಡಿಂಗ್ ಮಾಡುವಾಗ ನಾವು 10 ಅಪೀಲಿಗೆ 10 ವಿಕೆಟ್ ಬೇಕಂತಾನೆ ನಾವು ಅಪೀಲ್ ಮಾಡೋದು. ಈಗ ಅದಕ್ಕೆ ನೀವು ನೋಡ್ತಾರೆ LBW ಅಪೀಲ್ ಕೂಡ ಫೈನ್ ಲೆಗ್ ಸ್ಕ್ವೇರ್ ಲೆಗ್ ಇಂದ ಅಪೀಲ್ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಬಾಲ್ ಬಿದ್ದಿದೆ ಏನು ಗೊತ್ತಾಗಲ್ಲ, ಬಟ್ ಅದು ದಟ್ ಈಸ್ ದ ಇಮೋಷನ್ ಆಫ್ ದ ಗೇಮ್. ಸೊ ಅಂದ್ರೆ ಸ್ಟ್ರಾಟಜಿ ಏನು ಅಂತ, ಒಂದು ಈಗ ಅಪೀಲ್ಗೆ ಹೋಗಕ್ಕಿರುತ್ತಲ್ಲ, ಇಂತಿಷ್ಟು ಅಪೀಲ್ ಅಷ್ಟೇ ಅಂತ ಇರುತ್ತೆ ಥರ್ಡ್ ಅಂಪೈರ್ಗೆ, ಅಥವಾ DRS ತಗೊಳ್ಳೋದು. ಅದನ್ನ ಅವ್ರದ್ದು ಎಷ್ಟಾಗುತ್ತೆ ಅಷ್ಟು ತಗೊಂಡ್ ಬಿಡ್ಲಿ, ಖಾಲಿ ಆಗ್ಲಿ ಅಂತ ಆ ಥರ ಅದಕ್ಕೋಸ್ಕರ ಅಪೀಲ್ ಮಾಡಿ DRS ಹೋಗೋ ರೀತಿ ನೋಡೋಕ್ಕೋಸ್ಕರ ಅಪೀಲ್ ಮಾಡ್ತಾರ ಏನು ಅಂತ ಕ್ವಶನ್. ಇಲ್ಲ, ಇನಿಷಿಯಲಿ ಅವ್ರಿಗೆ ಅದು ಇನ್ಸ್ಟಿಂಕ್ಟಿವ್ಲಿ ಬರುತ್ತೆ ಅದು ಅಪೀಲ್. ದೆನ್ ಅದು ಅವ್ರು ತುಂಬ ಶೂರ್ ಆಗಿದ್ರೆ ಅವ್ರು ಡೆಫಿನೆಟ್ಲಿ ಹೋಗ್ತಾರೆ. ಈಗ ನೀವು ನೋಡಿರ್ಬೋದು, ಈಗ DRS ಮ್ಯಾಚ್ಗಳಲ್ಲಿ ಮೊದಲಿನ ಥರ ಅಪೀಲ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಂಪೈರ್ ನಾಟ್ಔಟ್ ಕೊಟ್ಟರು, ರಾಂಗ್ ಕೊಟ್ಟರು ನಾವು ಹೋಗ್ಬೋದು ಅಂತ. ಮೊದಲಿನ ಥರ ನಾವು ಅಪೀಲ್ ಮಾಡಿ ಅಂಪೈರ್ ಕಡೆಯಿಂದಾನೇ ಔಟ್ ತಗೋಬೇಕು ಅಂತ ಇಲ್ಲ ಈಗ. ಸೊ ಪ್ಲೇಯರ್ಸು ಸ್ಮಾರ್ಟ್ ಆಗಿದ್ದಾರೆ ಈಗ. ಸೊ ಯಾಕಂದ್ರೆ ಈಗ ಅಷ್ಟೊಂದು ಫೇಕ್ ಅಪೀಲ್ಸ್ ಎಲ್ಲ ಏನು ಬರಲ್ಲ ಈಗ. ಅವ್ರಿಗೆ ಕ್ಲಿಯರ್ಲಿ ಗೊತ್ತಿದೆ ಏನಿಲ್ಲ ಅಂತಂದರೆ, ಬ್ಯಾಟಿಗೆ ತಾಗಿಲ್ಲ ಅಂತಂದಿಲ್ಲ, ಬ್ಯಾಟ್ ಪ್ಯಾಡ್ ಆಗಿದೆ ಅಂತಂದರೆ ಅಲ್ಲೇ ಇನಿಷಿಯಲ್ ಅಪೀಲ್ ಮಾಡಿ ನಿಲ್ಲಿಸ್ತಾರೆ. ನಿಜ. ಇವಾಗ ಕಂಪೇರ್ ಮಾಡಿದ್ರೆ, ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗಲೇ ಫಾರ್ ಬೆಟರ್ ಅನ್ಸುತ್ತೆ. ಮುಂಚೆ ಎಲ್ಲ ನೋಡಿ, ರಿಕಿ ಪಾಂಟಿಂಗ್ ಥರದ ಪಂಟರ್ಗಳನ್ನ ಕೂಡ ಅಂಪೈರ್ಗಳು, ಎದುರಾಳಿ ಟೀಮ್ಗಳು ಎಲ್ಲರೂ ಫೇಸ್ ಮಾಡಬೇಕಾಗ್ತಿತ್ತು. ಹೌದು, ಹೀ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ? ಅವರೆಲ್ಲ ಲೆಜೆಂಡ್ಸ್ ಆಫ್ ದ ಗೇಮ್. ಅವರೆಲ್ಲ ಅವ್ರು ಆಸ್ಟ್ರೇಲಿಯನ್ಸ್ ಎಲ್ಲ ಹಾರ್ಡ್ವೇ ಆಡ್ತಾರೆ ಕ್ರಿಕೆಟ್. ಆನ್ ಗ್ರೌಂಡ್ ಕೂಡ ಅವ್ರದ್ದು. ಈ ನಮ್ಮ ಕೊಹ್ಲಿಯರ್ ಬಂದ್ಮೇಲೆ ಟೀಮ್ ಇಂಡಿಯಾ ಬದಲಾಯಿತು, ಅಗ್ರೆಸಿವ್ ಆಯಿತು ಅಂತ ಹೇಳ್ತಾರೆ. ಒಂದ್ಸಲಿ ಪಾಂಟಿಂಗ್ ಟೀಮ್ ಆಡ್ತಾ ಇದ್ದಿದ್ದು, ಪಾಂಟಿಂಗ್ ಅವ್ರು ಆಡ್ತಾ ಇದ್ದಿದ್ದನ್ನು ನೋಡಬೇಕು. ವಿರಾಟ್ ಕೊಹ್ಲಿ ಅವರಿಗೆ ಅಗ್ರೆಸಿವ್, ಅವರು ಸ್ವಲ್ಪ ಜೋರಾಗಿರ್ತಾರೆ ಅಂತ ಹೇಳೋರು ಅಂತ ಅನ್ಸುತ್ತೆ ಎಷ್ಟರಲ್ಲಿ. ಈಗ ನೋಡಿ, ಇನಿಷಿಯಲಿ ಅವ್ರು ಆ ಥರನೇ ಆಡ್ತಾ ಇದ್ರು. ಸೊ ಅವ್ರು ಯಾವಾಗ ಇಂಡಿಯಾಗೆ ಬಂದರು, ಇಲ್ಲ ನಾವು ಇಂಡಿಯನ್ ಟೀಮ್ ಯಾವಾಗ ಹೋಯ್ತು, ಅವಾಗ ನಾವು ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಕ್ಕೆ ಶುರು ಮಾಡಿದ್ರು ನಮ್ಮ ಇಂಡಿಯಾ. ಸೊ ಅದು ರಿಸಲ್ಟ್ಸ್ ಕೊಡೋಕ್ಕೂ ಶುರು ಆಯಿತು. ಸೊ ಕ್ರೆಡಿಟ್ ಗೋಸ್ ಟು ವಿರಾಟ್ ಕೊಹ್ಲಿ ಆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ತೊಗೊಂಡು ಬಂದ್ರು, ಅಗ್ರೆಸಿವ್ ಬ್ರ್ಯಾಂಡ್ ಆಫ್. ಆಸ್ಟ್ರೇಲಿಯಾಗೆ ಹೋದ ತಕ್ಷಣ ಒಂಥರ ಸೈಕಲಾಜಿಕಲ್ ಬ್ಯಾಕ್ ಸೀಟ್ ಥರ ಒಂಥರ, ಆಸ್ಟ್ರೇಲಿಯಾಗೆ ಹೋಗ್ತಿದ್ವಿ ಕಷ್ಟ ಅನ್ನೋ ಥರದೆಲ್ಲ ಮೈಂಡ್ ಸೆಟ್ ಇತ್ತು. ಬಟ್ ಅಲ್ಲಿ ಹೋಗಿ ನಿಂತ್ಕೊಂಡು ನಿಮ್ಮ ಸ್ಲೆಡ್ಜಿಂಗಿಗೆ ನಾನು ಅದ್ರ ಅಪ್ಪಂತರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಟ್ರು ವಿರಾಟ್ ಕೊಹ್ಲಿ. ಅದ್ರ ಓಪನ್ ಆಗಿ ಅವರು ಹೇಳಿದ್ರು, ಅವರು ವಿರಾಟ್ ಕೊಹ್ಲಿ ಏನು ಮುಚ್ಚುಮರೆ ಮಾಡಲಿಲ್ಲ ಅದರಲ್ಲಿ. ನಾವು ಇಲ್ಲಿ ಹೇಗೆ ಆಡ್ಬೇಕು ಅದು ಹಾಗೆ ಆಡ್ತಿದ್ದೀವಿ, ಇಲ್ಲಾಂದ್ರೆ ಆಡೋಕ್ಕಾಗಲ್ಲ ಅಂತೇಳಿ. ಕರೆಕ್ಟ್. ಮುಂಚೆಲ್ಲ ಗಿವ್ ಅಪ್ ಇತ್ತು, ಈಗ ಗಿವ್ ಬ್ಯಾಕ್ ಪಾಲಿಸಿ ಇದೆ. ಬಟ್ ನಮಗೆ ಯಾವ ಥರ ಕ್ರಿಕೆಟ್ ಆಡೋದ್ರಿಂದ ನಮ್ಗೆ ರಿಸಲ್ಟ್ ಬರ್ತಾ ಇರೋದು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದು ರಿಸಲ್ಟ್ ಕೊಡ್ತಾ ಇದೆ. ಸೊ ಇಟ್ ಈಸ್ ಗುಡ್ ಫಾರ್ ಇಂಡಿಯನ್ ಕ್ರಿಕೆಟ್. ಅಂದರೆ ಸ್ಲೆಡ್ಜಿಂಗ್ ಅಂದರೆ ಬರೀ ಒಂಥರ ಅಗ್ರೆಷನ್ ತೋರಿಸ್ಕೊಳ್ಬೇಕು ಅಂತ ಅಷ್ಟೇ ಅಲ್ಲ, ಎದುರಾಳಿಗಳಿಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಕೊಡದೇ ಇರೋದ್ರಿಂದ, ಅಥವಾ ನಾವು ಅಪ್ಪರ್ ಹ್ಯಾಂಡ್ನಲ್ಲಿ ಇರೋದ್ರಿಂದ, ಅವ್ರಿಗೆ ನಮ್ಮ ಮೇಲೆ ಸವಾರಿ ಮಾಡೋಕ್ಕೆ ಬಿಡದೇ ಇರೋದ್ರಿಂದ ನಮ್ಮ ಆಟ ಕೂಡ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಈಗ ನೋಡಿ, ಮೊದಲೇ ಆಗಾಳೆ ಹೇಳ್ದಂಗೆ ಕ್ರಿಕೆಟ್ ಇಸ್ ಅನ್ ಇಮೋಷನಲ್ ಗೇಮ್. ಮತ್ತು ಈಗ ಒಂದು ಟೆಸ್ಟ್ ಮ್ಯಾಚ್ ತೊಗೊಂಡ್ರೆ 15 ಸೆಷನ್ ಇದೆ. ಎವ್ರಿ ಸೆಷನ್ ನಾವು ಒನ್ ಟೀಮ್ ಡಾಮಿನೇಟ್ ಮಾಡೋಕ್ಕಾಗಲ್ಲ. ಸೊ ಇಮೋಷನಲ್ ಗೇಮ್ ಇರೋದ್ರಿಂದ ನಾವು ವಿದಿನ್ ದ ಲೈನ್ಸ್ ನಾವು ಕ್ರಿಕೆಟ್ ಆಡಬೇಕು. ಸಮಥಿಂಗ್ ಕಾಲ್ಡ್ ಕೋಡ್ ಆಫ್ ಕಂಡಕ್ಟ್ ಅಂತ ಇದೆ. ICCL ಮ್ಯಾಚಸ್ ಎಲ್ಲ ಆಯಿತು, BCCI ಮ್ಯಾಚಸ್ ಎಲ್ಲ ಆಯಿತು. ಸೊ ಡೌನ್ ದ ಲೈನ್ ಆಯ್ತಾರ. ಸೊ ವಾಟ್ ಈಸ್ ಪರ್ಮಿಸಿಬಲ್, ವಾಟ್ ಈಸ್ ನಾಟ್ ಪರ್ಮಿಸಿಬಲ್ ಪ್ಲೇಯರ್ಸಿಗೂ ಗೊತ್ತಿದೆ. ಸೊ ಅಂಪೈರ್ಸ್ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಮ್ಯಾಚ್ ರೆಫ್ರಿ ಅಂತ ಇರ್ತಾರೆ. ಸೊ ಯಾವಾಗ ಎನಿ ಪ್ಲೇಯರ್ ಅದು ಬ್ರೀಚ್ ಮಾಡ್ತಾರೋ ಅದು ಕೋಡ್ ಆಫ್ ಕಂಡಕ್ಟ್ ಥಿಂಗ್ಸ್ನ, ಸೊ ದೇ ವಿಲ್ ಬಿ ಪೆನಲೈಸ್ಡ್. ಫೈನಾನ್ಷಿಯಲ್ ಪೆನಾಲ್ಟಿ ಇರ್ಬೋದು, ಇಲ್ಲ ಮ್ಯಾಚ್ ಬ್ಯಾನ್ವರೆಗೂ ಹೋಗುತ್ತೆ. ಸೊ ಪ್ಲೇಯರ್ಸು ಅವೇರ್ ಬಗ್ಗೆ ಅದು ಗೊತ್ತಿರುತ್ತೆ ಅವ್ರಿಗೆ. ಸೊ ಇದೆಲ್ಲ ಅದಕ್ಕೆ ಪ್ಲೇಯರ್ ಹ್ಯಾಸ್ ಟು ಕಂಟ್ರೋಲ್ ಹಿಸ್ ಇಮೋಷನಲ್ ಕಂಟ್ರೋಲ್ ಮಾಡಿ ಆಡೋದೇ ತುಂಬ ಇಂಪಾರ್ಟೆಂಟ್. ಎಷ್ಟು ಪರ್ಮಿಸಬಲ್ ಲಿಮಿಟ್ನಲ್ಲೇ ಎಲ್ಲದೂ ಇರಬೇಕು. ಹೌದು.
ಫೇರ್ ಪ್ಲೇ ಅವಾರ್ಡ್ ಅಂತ ಆರ್ ಸಿ ಬಿದು ಇರುತ್ತಲ್ಲ, ಇದು ಅಲ್ಲ ಪ್ರತಿ ವರ್ಷ ಇರುತ್ತೆ. ಅದರಲ್ಲಿ ಆರ್ ಸಿ ಬಿ ಯಾವಾಗಲೂ ಯಾಕೆ ಸ್ವಲ್ಪ ಕೆಳಗೆ ಇರುತ್ತೆ ಏನು? ಈಗ ಯೂಶಲಿ ಮ್ಯಾಚ್ ಮುಗಿದ್ಮೇಲೆ ಅಂಪೈರ್ಸ್ ಅಲ್ವಾ ಸ್ವಲ್ಪ ಇದರಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು, ಯಾಕೆ ಅಷ್ಟೊಂದು ಅಗ್ರೆಸಿವ್ ಇರ್ತಾರ ಆರ್ ಸಿ ಬಿ ಅವರು, ಏನು ಕತೆ ಅಂತೇಳಿ? ಇಲ್ಲ ಆ್ಯಕ್ಚುಲಿ ಆ ಥರ ಅಲ್ಲ, ಅವ್ರು ಎಗ್ರೆಸಿವ್ ಇರೋದೇ ತಪ್ಪಿಲ್ಲ. ಬಟ್ ಏನು ಫೇರ್ ಪ್ಲೇ ಅಂತಂದರೆ ಏನು, ಈಗ ರೋಲ್ ಆಫ್ ಮ್ಯಾಚ್ ಅಫಿಷಿಯಲ್ಸ್ ಇರುತ್ತೆ. ನೀವು ಅವ್ರಿಗೆ ಯು ಹ್ಯಾವ್ ಟು ಅಗ್ರಿ ಟು ಸರ್ಟನ್ ಥಿಂಗ್ಸ್. ನಾವು ಏನು ಮುಂಚೆ ಪ್ರೀ ಟೂರ್ನಮೆಂಟಲ್ಲಿ ಏನು ಅಗ್ರಿ ಆಗಿರ್ತೀವಿ ಅದು ಫಾಲೋ ಮಾಡಬೇಕು. ಅದು ಫಾಲೋ ಮಾಡುವಾಗ ಸ್ವಲ್ಪ ನೋವು ಅಂತ ಆನ್ ಫೀಲ್ಡಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ಸೊ ಆರ್ ಸಿ ಬಿ ಅಗ್ರೆಸಿವ್ ಇದ್ದಾರೆ ಅಂತ ಪಾಯಿಂಟ್ಸ್ ಕಡಿಮೆ ಅಂತಿಲ್ಲ. ಬೇರೆ ಟೀಮ್ಸು ಆರ್ ಸಿ ಬಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಅವ್ರ ಮೇಲೆ ಹೋಗಿದ್ದಾರೆ. ಓಕೆ, ಆರ್ ಸಿ ಬಿ ಬಿಟ್ಟು ನೋಡಿದ್ರು ಕೂಡ ಫೇರ್ ಪ್ಲೇ ಅವಾರ್ಡ್ನಲ್ಲಿ ಏನು ಮಾಡಿದ ಟೀಮ್ಗೆ ಜಾಸ್ತಿ ಚೆನ್ನಾಗಿ ಅದರಲ್ಲಿ ಸ್ಕೋರ್ ಬರುತ್ತೆ, ಏನು ಮಾಡಿದ ಟೀಮ್ಗೆ ಸ್ಕೋರ್ ಕಮ್ಮಿ ಬರುತ್ತೆ? ಈಗ ಎರಡಿದೆ. ಒಂದು ರೂಲ್ಸ್ ಅಂದ್ರೆ ವಿದಿನ್ ದ ಲಾಸ್ ಆಫ್ ದ ಗೇಮ್, ನೆಕ್ಸ್ಟ್ ಇನ್ನೊಂದು ವಿದಿನ್ ದ ಸ್ಪಿರಿಟ್ ಆಫ್ ದ ಗೇಮ್ ಅಂತ ಹೇಳ್ತೀವಿ. ಇದು ಫೇರ್ ಪ್ಲೇ ಅವಾರ್ಡ್ ಅಪ್ಹೆಲ್ಡ್ಸ್ ದ ಸ್ಪಿರಿಟ್ ಆಫ್ ದ ಗೇಮ್. ನೀವು ಯಾವ ಥರ ಈಗ ಫಾರ್ ಎಕ್ಸಾಂಪಲ್ ಯಾವ ಥರ ನೀವು ಮ್ಯಾಚ್ ಅಂಪೈರ್ ಜೊತೆ ಆರ್ಗ್ಯುಮೆಂಟ್, ಅನ್ನೆಸೆಸರಿ ಆರ್ಗ್ಯುಮೆಂಟ್ ಎಷ್ಟು ಪ್ರೊಲಾಂಗ್ ಮಾಡ್ತೀರಾ, ಇಲ್ಲ ಫೋರ್ತ್ ಅಂಪೈರ್ ಅಂತ ಇರ್ತಾರೆ ಅವ್ರ ಜೊತೆ ಏನು ಮಾಡ್ತೀರಿ. ಈಗ ಒಂದು ಅಂಪೈರ್ ಹೇಳಿರ್ತಾರೆ, ನೀವು ಫಾಲೋ ಮಾಡಲ್ಲ, ಈಗ ಏನೋ ಒಂದೊಂದು ಕೋಡ್ ಆಫ್ ಕಂಡಕ್ಟ್ ಬ್ರೀಚ್ ಆಗತ್ತೆ. ಸೊ ಇದೆಲ್ಲ ಇರೋದ್ರಿಂದ ಪಾಯಿಂಟ್ಸ್ ಕಡಿಮೆ ಮೇಲೆ ಕೆಳಗೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಅಂಪೈರಿಂಗ್ನಲ್ಲಿ ಗ್ರೌಂಡಲ್ಲಿ ಇಬ್ಬರು ಅಂಪೈರ್ಸ್ ಇರ್ತಾರೆ, ಬಟ್ ಥರ್ಡ್ ಅಂಪೈರ್ ಅಂತ, ಅದು ಟಿ ವಿ ಅಂಪೈರ್ ಅಂತ ಒಬ್ಬರು ಅಂಪೈರ್ ಇರ್ತಾರೆ. ನೀವು ಎರಡೂ ಮಾಡಿದ್ದೀರಾ, ಏನು ಡಿಫ್ರೆನ್ಸ್ ಏನು, ಯಾವುದು ಚಾಲೆಂಜಿಂಗು? ಓಕೆ, ಗ್ರೌಂಡ್ನಲ್ಲಿರೋ ಅಂಪೈರ್ಗೆ ಫಿಸಿಕಲ್ ಸ್ಟ್ಯಾಮಿನಾ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಕೂತಿರಬೇಕು, ಅದೆಲ್ಲ ಇರಬೇಕು, ಮತ್ತು ಸೈಕಲಾಜಿಕಲ್ ಪ್ರೆಷರ್ನ ತಡ್ಕೋಬೇಕು. ಟಿ ವಿ ಅಂಪೈರ್ಗೆ ಅದಿರೋದಿಲ್ಲ, ಅವ್ರು ಕೂತ್ಕೊಂಡಿರ್ಬೋದು, ಮತ್ತು ಅವರಿಗೆ ಈ ಕ್ರೌಡ್ನ ಮ್ಯಾನೇಜ್ ಮಾಡಬೇಕು ಅಂತಿಲ್ಲ. ಬಟ್ ಇಲ್ಲಿ ಏನೋ ಟೆಕ್ನಾಲಜಿಕಲ್ ಸೇವಿ ಇರಬೇಕಾ, ಟೆಕ್ ಸೇವಿ ಇರಬೇಕಾ, ಹೇಗೆ ಏನು? ಟೆಕ್ ಸೇವಿ ಅಂತಲ್ಲ, ವಿ ಆರ್ ವರ್ಕಿಂಗ್ ವಿತ್ ಟೆಕ್ನಾಲಜಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು AC ರೂಮು ಆರಾಮಾಗಿ ಕೂತಿರ್ಬೋದು, ಬಟ್ ಆ ದಟ್ ಸೀಟ್ ಇಸ್ ಅ ಹಾಟ್ ಸೀಟ್. ಸೊ ಯಾಕಂದ್ರೆ ಅಟ್ ಎ ಟೈಮ್ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ಬೇಕಂದ್ರೆ, ಈಗ ನೀವು ನೋಡೋ ಎಲ್ಲ DRS ಮ್ಯಾಚಸ್ ಅಲ್ಲೂ ಕೂಡ TV ಅಂಪೈರ್ ಇಸ್ ದ ಮೇನ್ ಪಾರ್ಟ್ ಆಫ್ ಅಂಪೈರಿಂಗ್. ಯಾಕಂದ್ರೆ ರೈಟ್ ಫ್ರಮ್ ಆಟೋನೋಬಲ್ ಅಂತ ಇದೆ, ಈಗ ಬೌಲರ್ ಲ್ಯಾಂಡ್ ಮಾಡಿದ್ಕೊಳ್ಳಿ ಅದ್ ನೋಡ್ಬೇಕು, ಏನ್ ನಡೀತಾ ಇದೆ ಗ್ರೌಂಡ್ ಅಲ್ಲಿ ಅದ್ ನೋಡ್ಬೇಕು, ಎನಿ ರಿವ್ಯೂಸ್ ಎಲ್ಲ ಇವರು ಮಾತಾಡ್ಬೇಕು. ಈಸ್ ಅ ಸೆಂಟರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಪ್ರೊಡಕ್ಷನ್ ಟೀಮ್, ಅಂದರೆ ಡೈರೆಕ್ಟರ್, ಪ್ರೊಡ್ಯೂಸರು, ಆನ್ ಫೀಲ್ಡ್ ಅಂಪೈರ್ಸು, ಮ್ಯಾಚ್ ರೆಫ್ರೀಸ್, ಏನಿದ್ರು DRS ಟೆಕ್ನಿಷಿಯನ್, ಹಾಕಾಯ್ ಟೆಕ್ನಿಷಿಯನ್, ಅವ್ರು ಯಾರ್ಯಾರು ಇರ್ತಾರೋ ಅವ್ರ ಜೊತೆ. ಈಗ ನೀವು DRS ಪ್ರೊಸೆಸ್ ಯಾವ ಥರ ಮಾಡ್ತೀರಿ, ಅದರದ್ದು ಈಗ ಟೈಮ್ ಅಂತ ಇರುತ್ತೆ, ಓವರ್ ರೇಟ್ ಯಾವ ಥರ ಅವರು ಬೌಲಿಂಗ್ ಟೀಮ್ ಮುಂದೆ ಇದ್ದಾರಾ ಹಿಂದೆ ಇದ್ದಾರಾ, ಅದೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟು TV ಅಂಪೈರ್ ಮಾಡ್ತಾರೆ. ಇನ್ ಕೇಸ್ ಮಳೆ ಬಂದರೆ, ಇಂಟ್ರಪ್ಷನ್ಸ್ ಆದರೆ ರೀಶೆಡ್ಯೂಲಿಂಗ್ ಆಫ್ ಓವರ್ಸ್ ಎಲ್ಲ ಟಿ ವಿ ಅಂಪೈರ್ ಮಾಡ್ತಾರೆ. ಸೊ ಜನರಿಗೆ ಅನಿಸ್ಬೋದು TV ಅಂಪೈರ್ ಏನು ಬರೀ ಡಿಸಿಷನ್ ಅಂತ, ಬರೀ ಅಷ್ಟೇ ಅಲ್ಲ, ಅವ್ರದ್ದು ರೋಲ್ ಈಗ ಜಾಸ್ತಿ ಆಗ್ತಾಯಿದೆ, TV ಅಂಪೈರ್ ರೋಲ್ ಜಾಸ್ತಿ ಆಗ್ತಾಯಿದೆ ಈಗ. ಓಕೆ, ಕಡೆದಾಗಿ ನಾನು ಅಂಪೈರ್ ಆಗಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಅಂಥವ್ರಿಗೆ ನಿಮ್ಮ ಸಲಹೆ ಏನು? ಅಂಪೈರ್ ಈಗ ನೋಡಿ, ಈಗ ಪ್ಲೇಯರ್ ಇಸ್ ಬಾರ್ನ್ ಆ್ಯಂಡ್ ಅಂಪೈರ್ ಇಸ್ ಮೇಡ್. ಸೊ ಅದು ಒಂದು ಇದಿದೆ, ಲೈನ್ ಇದೆ. ಸೊ ನೀವು ಅಂಪೈರ್ ಆಗಬೇಕಂದ್ರೆ ತುಂಬ ಒಳ್ಳೆಯದು. ನೀವು ಸ್ಟಾರ್ಟ್ ಮಾಡಿ, ಆ ಪ್ಯಾಷನ್ ಇರಬೇಕು. ಬೇಸಿಕ್ಲಿ ನೀವು ಅಂಪೈರ್ ಎದಕ್ಕೆ ಆಗಬೇಕು ಅನ್ನೋದು ತುಂಬ ಮುಖ್ಯ. ನೀವು TVಯಲ್ಲಿ ನೋಡಿ ದುಡ್ಡು ಸಿಕ್ಕಾಪಟ್ಟೆ ಬರ್ತಾ ಇದೆ, ಅಂಪೈರ್ ಆದರೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಅಂಪೈರಿಂಗ್ ಮಾಡಿದರೆ ಮೇ ಬಿ ದ ಮೋಟಿವೇಶನ್ ಜಾಸ್ತಿ ದಿನ ಇರಲ್ಲ. ನಿಮಗೆ ಪ್ರೀತಿ ಇರಬೇಕು, ಆ ಪ್ಯಾಷನ್ ಇರಬೇಕು. ನಾ ಕ್ರಿಕೆಟ್ ಜೊತೆ ಕನೆಕ್ಟ್ ಆಗಿ ಇರೋದು ಮಾಡಬೇಕು ಅಂತ ಇದ್ರೆ ಮಾತ್ರ. ಯಾಕಂದ್ರೆ ನೀವು ಅಂಪೈರ್ ಅಂದರೆ ನೀವು ತುಂಬ ಹತ್ತಿರದಿಂದ ಗೇಮ್ ನೋಡ್ಬೋದು. ಈಗ ನೀವು ಯಾರಾದರೂ ದೊಡ್ಡ ಲೆವೆಲ್ ಜಡ್ಜು ಒಂದು ವಾರ, ಒಂದು 10 ದಿನ ಬಿಟ್ಟು ಜಡ್ಜ್ಮೆಂಟ್ ಕೊಡ್ಬೋದು. ಬಟ್ ಅಂಪೈರ್ ಹ್ಯಾಸ್ ಟು ಗಿವ್ ಅ ಡಿಸಿಷನ್ ಸ್ಪ್ಲಿಟ್ ಸೆಕೆಂಡ್. ಸೊ ಆ ಪ್ಯಾಷನ್ ಇರಬೇಕು. ಸೊ ನೀವು ಆ ಪ್ಯಾಷನ್ ಇದ್ದರೆ ನೀವು ಅದು ಓದಬೇಕು, ನೀವು ಲಾಸ್ ಅಪ್ಡೇಟೆಡ್ ಇರಬೇಕು, ಓದಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕು. ಸೊ ನೀವು ಯಾವ ಲೆವೆಲ್ ಅಂಪೈರಿಂಗ್ ಮಾಡ್ತಾ ಇದ್ದೀರೋ ಅದರಲ್ಲೇ ಯು ಶುಡ್ ಬಿ ಹ್ಯಾಪಿ. ಇಲ್ಲ ನನಗೆ ಅದು ಸಿಗ್ತಾ ಇಲ್ಲ, ನನಗೆ ಆ ಥರ ಆದರೆ ಕಷ್ಟ. ಎಷ್ಟಾಗುತ್ತಷ್ಟು ಪರ್ಫೆಕ್ಟ್ ಆಗಬೇಕು. ಎಷ್ಟಾದರೂ ಪ್ರತಿದಿನ ಕೂಡ ಪ್ರೊಸೆಸಿಂಗ್, ನಮ್ಮದು ಡೇಟಾ ಪ್ರೊಸೆಸಿಂಗ್ ಅದು ಶಾರ್ಪ್ ಆದಷ್ಟು ಕೂಡ ನಾವು ಮೇಲಕ್ಕೆ ಹೋಗ್ಬೋದು. ಕರೆಕ್ಟ್. ನೀವು ಬೇಸಿಕ್ಲಿ ನಾವೊಂದು ಎಕ್ಸಾಂಪಲ್ ನಾರ್ಮಲಿ ಹೇಳ್ತೀವಿ. ಈಗ ಅಂಪೈರ್ ಅಂದರೆ ಯಾರು ಅಂತ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಒಂದು ಮದುವೆಗೆ ಹೋಗ್ತೀವಿ ನಾವು. ಮದುವೆಗೆ ಹೋದಾಗ ನಾವೆಲ್ಲರೂ ಮದುವೆಗೆ ಹೋದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರು ಇರ್ತಾರೆ? ವಧು ಮತ್ತು ವರ.
ಸೊ ನೋಡೋದು ಎಲ್ಲರೂ ಅವ್ರನ್ನೇ. ಸೊ ಫಸ್ಟ್ ಎಲ್ಲ ನಾವು ಬುಕ್ಕೆ ತೊಗೊಂಡು ಗಿಫ್ಟ್ ಎಲ್ಲ ತೊಗೊಂಡು ಫಸ್ಟ್ ಕ್ಯೂ ಅಲ್ಲಿ ನಿಂತು ಅವ್ರಿಗೆ ವಿಶ್ ಮಾಡ್ತೀವಿ. ನೆಕ್ಸ್ಟ್ ತಲೆಯಲ್ಲಿ ಏನು ವಿಚಾರ ಬರೋದು, ಊಟ. ಸೊ ನೆಕ್ಸ್ಟ್ ಊಟಕ್ಕೆ ಹೋಗ್ತೀವಿ. ಸೊ ಊಟ ಎಲ್ಲ ಒಂದು ಫುಲ್ ಬುಫೆ ಇದೆ ಅಂತ ಅಂದ್ಕೊಳ್ಳೋಣ, ಒಂದು 15 ಡಿಶಸ್ ರೈಟ್ ಫ್ರಮ್ ಸ್ವೀಟು, ಪಲ್ಯ, ಚಪಾತಿ ಎಲ್ಲ. ಸೊ ನಾವು ಎಲ್ಲನೂ ಹಾಕ್ಕೊಳ್ತೀವಿ. ಸೊ ತಿಂದು ಎಲ್ಲ ಚೆನ್ನಾಗಿತ್ತು. ಮೇ ಬಿ ಒಂದು ಪಲ್ಯದಲ್ಲಿ ಉಪ್ಪು ಜಾಸ್ತಿ ಇತ್ತು. ನಾವು ಏನು ಹೇಳ್ತೀವಿ ಮನೆಗೆ ಬಂದು, ನಾರ್ಮಲಿ ಜನ ಏನು ಹೇಳ್ತಾರೆ, ಎಲ್ಲ ಮುದ್ದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಬಟ್ ಅದು ಸ್ವಲ್ಪ ಪಲ್ಯಲ್ಲಿ ಉಪ್ಪು ಜಾಸ್ತಿ ಇತ್ತು ಅಂತ. ಸೊ ನಾ ಏನು ಎಕ್ಸಾಂಪಲ್ ಕೊಡೋಕ್ಕೆ ಟ್ರೈ ಮಾಡ್ತೇನೆ ಅಂದರೆ, ಕ್ರಿಕೆಟ್ ಆಟದಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋರು ವಧುವರ ಅಂದರೆ ಪ್ಲೇಯರ್ಸ್. ಸೊ ಕ್ರಿಕೆಟ್ ಈಸ್ ಫಾರ್ ಕ್ರಿಕೆಟರ್ಸ್. ನಾವು ವಿ ಆರ್ ಓನ್ಲಿ ಸರ್ವಿಂಗ್ ದ ಗೇಮ್, ವಿ ಆರ್ ದ ಕೇರ್ ಟೇಕರ್ಸ್, ಗೇಮ್ನ ನಡೆಸ್ಕೊಡೋರು, ನಡೆಸ್ಕೊಡೋರು ಅಷ್ಟೇ. ಸೊ ಈಗ ನಾವು ನಮ್ಮನ್ನು ನೋಡೋ ಥರ ಯಾವ ಥರ ಇದೆ ಅಂದರೆ, ನಾವೆಲ್ಲ ಚೆನ್ನಾಗಿ ಮಾಡಿದ್ರು ಯಾರು ಏನನ್ನಲ್ಲ, ಬಟ್ ಸ್ವಲ್ಪ ಒಂದು ಉಪ್ಪು ಜಾಸ್ತಿ ಇದ್ದರೆ ಓ ಈ ಅಂಪೈರ್ ಎಲ್ಲ ಸರಿ ಇತ್ತಾ, ರಾಂಗ್ ಡಿಸಿಷನ್ ಕೊಟ್ಬಿಟ್ಟ. ಸೊ ಈ ಥರ ಇದ್ದಾಗ ಆಸ್ ಅನ್ ಅಂಪೈರ್ ಯು ಶುಡ್ ಬಿ ಏಬಲ್ ಟು ಟೇಕ್ ಕ್ರಿಟಿಸಿಸಮ್. ಯಾಕಂದರೆ ಎಲ್ಲರೂ ವಿ ಕೆನಾಟ್ ಎಕ್ಸ್ಪೆಕ್ಟ್ ಎಲ್ಲರೂ ರ್ಯಾಷ್ನಲ್ ಆಗಿ ಥಿಂಕ್ ಮಾಡಿ ಮಾತಾಡ್ತಾರೆ, ಎಲ್ಲರೂ ಕ್ರಿಕೆಟ್ ಲವರ್ಸ್ ಇರ್ತಾರೆ, ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ರೌಡ್ ಈಸ್ ವೆರಿ ಇಮೋಷ್ನಲ್, ಫ್ಯಾನ್ಸ್ ಆರ್ ವೆರಿ ಇಮೋಷನಲ್. ಮತ್ತೆ ಭಾರತದಲ್ಲಿ ಪ್ರತಿಯೊಬ್ಬರು ಕ್ರಿಕೆಟ್ ಲವರ್ಸ್ ಆದರೂ ಕೂಡ ಅವರ ಕ್ರಿಕೆಟ್ ನಾಲೆಜ್ ಬೇರೆ ಬೇರೆ ಲೆವೆಲಲ್ಲಿ ಇರುತ್ತೆ, ವೇರಿ ಆಗುತ್ತೆ. ಕರೆಕ್ಟ್. ಕೆಲವರಿಗೆ ಜಸ್ಟ್ ಇದು ಬ್ಯಾಟ್ ಬಾಲ್ ಆಟ ಅಂತ ಅಷ್ಟೇ ಗೊತ್ತಿರುತ್ತೆ ಅಷ್ಟೇ. ಸ್ವಲ್ಪ ಜನಕ್ಕೆ ಸುಮ್ಮನೆ ಇವ್ 100 ಹೊಡಿಬೇಕು, ಇವ್ 100 ಹೊಡಿಯೋಕೆ ನೋಡ್ತೀನಿ ಅಂತಾರೆ. ಸ್ವಲ್ಪ ಜನ ನಮ್ಮ ಟೀಮ್ ಗೆಲ್ಲೋಕೆ ಅಷ್ಟೇ ನಾವು ನೋಡ್ತೀನಿ ಅಂತಾರೆ. ಸೊ ಅಂತ ಟೈಮ್ನಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕೆಲವೊಂದ್ಸಲ ಕಮೆಂಟ್ ಮಾಡಿದಾಗ, ಬಟ್ ಇಟ್ಸ್ ಓಕೆ. ನಾವು ಅಷ್ಟು ಮೆಂಟಲಿ ಟಫ್ ಆಗಿರ್ಬೇಕು. ಸೊ ಅಂಪೈರಿಂಗ್ ಜರ್ನಿ ತುಂಬ ಲಾಂಗ್ ಜರ್ನಿ. ಇವತ್ತೇ ನಾನು ಅಂಪೈರಿಂಗ್ ಶುರು ಮಾಡ್ತೀನಿ, ಇನ್ನೊಂದು 2 ವರ್ಷದಲ್ಲಿ ನಾನು BCCI ಅಂಪೈರ್ ಆಗಿ, ಇನ್ನೊಂದು 3 ವರ್ಷದಲ್ಲಿ ನಾನು IPL ಇಂಟರ್ನ್ಯಾಷನಲ್ ಆಗಬೇಕಂದ್ರೆ ಆ ಥರ ಆಗಲ್ಲ. ಸೊ ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಸೊ ನಾವು ಎವ್ರಿ ಪ್ರೊಸೆಸ್ಸನ್ನು ಜರ್ನಿಯನ್ನು ರೈಟ್ ಪಾಸಿಟಿವ್ ಆಗಿ ತೊಗೊಂಡು, ಎವ್ರಿ ಡೇ ಇಸ್ ಲರ್ನಿಂಗ್ ಡೇ, ಎವ್ರಿ ಮ್ಯಾಚ್ ಇಸ್ ಅ ಲರ್ನಿಂಗ್. ಎವ್ರಿ ಹಂತದಲ್ಲಿ, ಎವ್ರಿ ಸ್ಟೇಜಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಟೈಮ್ನಲ್ಲಿ ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡಲ್ಲಿ ಪರ್ಸೆಂಟೇಜ್ ಆಫ್ ರೈಟ್ ಡಿಸಿಷನ್ಸ್ ಮ್ಯಾಟ್ರ್ ಆಗುತ್ತಾ, ಏನದು, ಹೇಗೆ ಯೂಶ್ವಲಿ? ಈಗ BCCIಯಲ್ಲಿ ಯಾವ ಥರ ಆಗುತ್ತೆ ಅಂದರೆ, ನಮ್ಮದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಆಗುತ್ತೆ. ಮ್ಯಾಚ್ ರೆಫ್ರಿ ಒಂದು ಕಮಿಟಿ ಇದೆ, ಅದು ಅಸೆಸ್ ಮಾಡ್ತಾರೆ ಮಾರ್ಕ್ಸ್ ಪ್ರಕಾರ. ಸೊ ಅದು ಎಂಡ್ ಆಫ್ ದ ಇಯರ್ ಅದು ರಿಪೋರ್ಟ್ಸ್ ಮಾಡಿ ಬೇಸ್ಡ್ ಆನ್ ದ ಮಾರ್ಕ್ಸ್ ನಾವು ಎಲ್ಲಿ ನಿಂತಿದ್ದೀವಿ, ನಂಬರ್ ಆಫ್ ರೈಟ್ ಡಿಸಿಷನ್. ಸೊ ಆ ಥರ ಬರೀ ಡಿಸಿಷನ್ಸ್ ಮೇಲಲ್ಲ. ಈಗ ನಾವು ಕಮ್ಯುನಿಕೇಶನ್ ಸ್ಕಿಲ್ಸ್ ಆಯಿತು, ಮ್ಯಾಚ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಯಿತು, ಗ್ರೌಂಡ್ ವೆದರ್ ಲೈಟ್ ಹ್ಯಾಂಡ್ಲಿಂಗ್ ಆಯಿತು, ಟೀಮ್ ಈಸ್ ಎ ಟೀಮ್ ಪ್ಲೇಯರ್, ಈಸ್ ಅ TV ಅಂಪೈರಿಂಗ್ ಅಲ್ಲಿ ನೀವೆಲ್ಲ ಪ್ರೋಟೋಕಾಲ್ಸ್ ಗೊತ್ತಿದೆಯಾ, TV ಅಂಪೈರಿಂಗ್ ಟೂಲ್ಸ್ ಎಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರಾ, ವಾಸ್ ಈ ಅಕ್ಯುರೇಟ್ ಇನ್ ಕಮ್ಯುನಿಕೇಟಿಂಗ್ ವಿತ್ ದ ರೈಟ್ ಪರ್ಸನ್, ಅದೆಲ್ಲ ತುಂಬ ಪ್ಯಾರಾಮೀಟರ್ಸ್ ಇದೆ. ಸೊ ಆ್ಯಸ್ ಅನ್ ಅಂಪೈರ್ ನಾವು ಗ್ರೋ ಆಗೋಕ್ಕೆ ತುಂಬ ಥಿಂಗ್ಸ್ ಇದೆ ಇನ್ನು ವರ್ಕ್ ಮಾಡೋಕ್ಕೆ. ಸೊ ನಾವು ಆ್ಯಸ್ ಅನ್ ಅಂಪೈರ್, ಯಾರೋ ಅಪ್ಕಮಿಂಗ್ ಅಂಪೈರ್ ನೀವು ಕೇಳಿದ್ದಕ್ಕೆ ಯಾರು ಮಾಡಬೇಕಂದ್ರೆ ಆ ಪ್ಯಾಷನ್ ಇರಬೇಕು ಯಾವತ್ತು. ನಾನು ಬರೀ ಒಂದು ಗೋಲ್ ಸಲುವಾಗಿ ಮಾಡಬೇಕಂತಂದರೆ ಕಷ್ಟ. ನೀವು ಅಂಪೈರಿಂಗ್ ನಾನು ಆನ್ ದ ಪ್ರೊಸೆಸ್ ನನಗೆ ಸಿಕ್ಕರೆ ಒಳ್ಳೇದು, ಇಲ್ಲ ಬಟ್ ಐ ಎಂಜಾಯ್ ದ ಪ್ರೊಸೆಸ್ ಅಂತ ಇದ್ರೆ. ಜಾಬ್ ಅಲ್ಲ, ಇದರಲ್ಲಿ ಪ್ಯಾಷನ್ ಕೂಡ ಇಂಪಾರ್ಟೆಂಟ್. ಕ್ರಿಕೆಟ್ ಮೇಲೆ ಲವ್ ಇರಬೇಕು. ಎಸ್. ಮತ್ತು ಇಲ್ಲಿ ಇನ್ನೊಂದು ಮ್ಯಾಚ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಕೆಲವೊಂದ್ಸಲ ಆಟಗಾರರ ಮಧ್ಯೆ ಜಗಳ ಎಲ್ಲ ಆಗುತ್ತಲ್ಲ, ಅಂಥ ಟೈಮ್ನಲ್ಲಿ ಅಂಪೈರ್ಗಳ ಪಾತ್ರ ಏನು ಅಂತ ನೋಡಿ. ಈಗ ಬೇಸಿಕ್ಲಿ ಸ್ವಲ್ಪ ಇದು ಇಮೋಷ್ನಲ್ ಗೇಮ್, ಕ್ರಿಕೆಟ್ ಇಸ್ ಇಮೋಷನಲ್. ಸೊ ನೀವು ರೋಬೋಟ್ಸ್ ಥರ ಸುಮ್ಮನೆ ಬೌಲಿಂಗ್ ಹಾಕಿ ಹಿಂಗೆ ಮುಖ ತಿರ್ಗಿಸ್ಕೊಂಡು ಹೋಗಿ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೌಲರ್ಗೂ 4-6 ಹೊಡೆದಾಗ ಅವನಿಗೂ ಬೇಜಾರಾಗತ್ತೆ, ಅವನು ಏನಾದರೂ ಒಂದು ಹೇಳ್ತಾನೆ, ಬ್ಯಾಟ್ಸ್ಮನ್ನು ಏನಾದರೂ. ಸೊ ಅದೇ ನಾವು ಹೇಳ್ದಂಗೆ ಅಪ್ ಟು ವಾಟ್ ಈಸ್ ಪರ್ಮಿಸಿಬಲ್ ಅಲ್ಲಿವರೆಗೆ ದಟ್ಸ್ ಓಕೆ. ಸ್ವಲ್ಪ ಅದು ಯಾವಾಗ ಲಿಮಿಟ್ಸ್ ಕ್ರಾಸ್ ಆಗುತ್ತೋ ಅವಾಗ ಅಂಪೈರ್ಸ್ ಇಂಟರ್ವ್ಯೂನ್ ಮಾಡ್ತಾರೆ ಆಟಗಾರನ. ಅದು ಅಂಪೈರ್ದು ಡ್ಯೂಟಿಯ ಭಾಗ, ಅದು ಮಧ್ಯಪ್ರವೇಶ. ಹೌದು ನಾವು ಇಂಟರ್ವ್ಯೂನ್ ಮಾಡ್ತೇವೆ. ಬೇಸಿಕ್ಲಿ ನಾವು ಅದೇ ವಿ ಆರ್ ಎ ಫೆಸಿಲಿಟೇಟರ್ಸ್ ಆಫ್ ದ ಗೇಮ್. ಸೊ ಈಗ ಏನು ಆಟ ಸರಿಯಾಗಿ ಹೋಗ್ತಾ ಇದ್ರೆ ನಾವು ಇಂಟರ್ವ್ಯೂನ್ ಆಗಲ್ಲ, ಸ್ವಲ್ಪ ಈ ತರ ಆಗ್ತಾ ಇದ್ರೆ ನಾವು ಹೋಗಿ, ಯಾಕಂದ್ರೆ ಇಮೋಷನ್ಸ್ ಹೇಗಿರುತ್ತೆ ಆ ಸನ್ನಿವೇಶ, ಇಬ್ರು ಆಟಗಾರನ್ನೇನು ಹೊಡ್ಕೊಳ್ಳೋಕೆ ಹೋಗ್ತಿದ್ದಾರೆ ಅನ್ನೋ ಟೈಮ್ನಲ್ಲಿ ಮಧ್ಯಪ್ರವೇಶ ಮಾಡಿ ಅವ್ರಿಗೇನು ಒಂಥರ ನೀವು ಒಬ್ಬ ಹಿರಿಯರ ಥರ ಸಮಾಧಾನ ಇದೀರಿ ಆ ಥರ ಏನಾರು ಹೇಳ್ತೀರಾ, ಅಥವಾ ರೂಲ್ಸ್ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತೀರಾ, ಹೇಗೆ ಅದು? ನಾ ರೂಲ್ಸ್ ಬಗ್ಗೆ ಎಲ್ಲ ಅವಾಗ ಮಾತಾಡಲಿಲ್ಲ, ಯಾಕಂದ್ರೆ ಮೊದಲೇ ತಲೆಗೆ ಇರುತ್ತೆ ರಕ್ತ. ಸೊ ಆ ಟೈಮಲ್ಲಿ ಇನ್ನೂ ನಾವು ರೂಲ್ಸ್ ಎಲ್ಲ ಮಾತಾಡಿದ್ರೆ ಅವ್ರು ಸರಿಯಾಗಿ ತಗೊಳ್ಳಲ್ಲ. ಆ ಟೈಮಲ್ಲಿ ಆ ಸಿಚುವೇಶನಲ್ಲಿ ಏನು ಹೇಳ್ಬೇಕು ಫಸ್ಟ್, ಓಕೆ ಈಗ ಫಾರ್ ಎಕ್ಸಾಂಪಲ್ ಆರ್ಗ್ಯುಮೆಂಟ್ ಇದ್ರೆ ಓಕೆ ಇದು ಓವರ್ ಆದಮೇಲೆ ಡಿಸ್ಕಸ್ ಮಾಡಿ ಅಂತ, ಆ ಥರ ಇದ್ರೆ ನೀವು ಯಾವಾಗ ಡಿಫರ್ ಮಾಡ್ತೀರಿ ಅದು
ಆಟೋಮೆಟಿಕ್ಲಿ ಅದು ಶಾಂತ ಆಗುತ್ತೆ. ಕ್ಯಾಪ್ಟನ್ ಕರೆದು ಹೇಳ್ತೀರಾ ಹೇಗೆ? ಕ್ಯಾಪ್ಟನ್ಗೂ ಅವ್ರಿಗೂ ಇನ್ವಾಲ್ವ್ ಮಾಡ್ತೀವಿ, ಯಾಕಂದ್ರೆ ಕ್ಯಾಪ್ಟನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾಂಡಲ್ ದ ನೋಡಿ ಸ್ವಲ್ಪ ನಿಮ್ಮ ಹುಡುಗರು ನೋಡಿ ಸ್ವಲ್ಪ ಆ ಥರ. ಸೊ ನಾವು ಹೇಳ್ತೀವಿ ಈಗ ಬಟ್ ಸಿಚುವೇಶನ್ ಜಾಸ್ತಿ ಹೋಗುವಾಗ ಟೈಮ್ ಇರಲ್ಲ, ಸೊ ನಾವೇ ಇಂಟರ್ವ್ಯೂ ಮಾಡ್ತೀವಿ. ಸೊ ಈ ಥರ ಸಿಚುವೇಶನ್ ಇರುತ್ತೆ. ಆಚೆ ಇಬ್ಬರು ಪ್ಲೇಯರ್ಸು ಫ್ರೆಂಡ್ಸೇ ಇರ್ತಾರೆ ಅವರು, ಬಟ್ ಆ ಸಿಚುವೇಶನ್ ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗತ್ತೆ ಪ್ಲೇಯರ್ಸ್ ಇದೆಲ್ಲ. ಸೊ ಇದೆಲ್ಲ ಪಾರ್ಟ್ ಆಫ್ ದ ಗೇಮ್. ಇದೇ ಇಂಟ್ರೆಸ್ಟಿಂಗ್. ಬಟ್ ನ್ಯೂಸಲ್ಲೆಲ್ಲ ತುಂಬ ಡಿಫ್ರೆಂಟ್ ವರ್ಷನ್ಸ್ ಬರುತ್ತೆ, ಈ ಥರ ಇತ್ತು ಆ ಥರ ಇತ್ತು ಅಂತ. ಆ ಥರ ಏನಿರಲ್ಲ. ಸೊ ಅಲ್ಲೇ ಸಾಲ್ವ್ ಆಗಿರುತ್ತೆ ಅದು. ಓಕೆ. ಮತ್ತು ಫೈನಲಿ ಈಗ ಕ್ರಿಕೆಟ್ ಆಟವನ್ನು ನೋಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿಲಿ ಎರಡು, ಒಂದು ಟಿ ವಿಲಿ ನೋಡೋದು, ಇನ್ನೊಂದು ಸ್ಟೇಡಿಯಮಲ್ಲಿ ನೋಡೋದು. ಬಟ್ ನೀವು ಅವಾಗ ಹೇಳಿದಾಗ ಅಲ್ಲೇ ನಿಂತು ನೋಡ್ತಿರ್ತೀವಿ ಅನ್ನೋದು ಬಂದಾಗ ನನಗೆ ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಇದ್ದೆ ನಾನು ಬ್ಯಾಕ್ ಆಫ್ ದಿ ಮೈಂಡಲ್ಲಿ. ಆ ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು? ಕೊಹ್ಲಿ ಆಡೋದನ್ನು, ಈಗ ವೈಭವ್ ಸೂರ್ಯವಂಶಿ ಆಡೋದನ್ನು, ಅಥವಾ ಯಾವುದೇ ಲೆಜೆಂಡರಿ ಆಟಗಾರ ಅಥವಾ ಬೌಲರ್ ಆಡೋದನ್ನು ಅಲ್ಲೇ ನಿಂತ್ಕೊಂಡು ನೀವು ಲೆಗ್ ಅಂಪೈರ್ ಇದ್ದಾಗ ಬೌಲರ್ಸ್ನ ಕೂಡ ಕ್ಲೀನಾಗಿ ನೋಡ್ತೀರಿ, ಸ್ಟಂಪ್ಸ್ ಹತ್ರ ಇದ್ದಾಗ ನೀವು ಬ್ಯಾಟ್ಸ್ಮನ್ನ ತುಂಬ ಲೇಸರ್ ಫೋಕಸ್ಡಾಗಿ ನೋಡ್ತಾ ಇರ್ತೀರಿ. ಈ ಎಕ್ಸ್ಪೀರಿಯನ್ಸ್ ಹೇಗೆ ಮ್ಯಾಚ್ ಒಳಗೆ ನಿಂತ್ಕೊಂಡು ಮ್ಯಾಚ್ ನೋಡೋದನ್ನು? ಈಗ ನೋಡಿ, ತುಂಬ ಸರಿ ನಾನು ವಿಚಾರ ಮಾಡಿದೆ ಹೇಗೆ ಅಂತ. ಈಗ ಬೇಸಿಕ್ಲಿ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಒಂದು ಯಾವುದೋ IPL ಮ್ಯಾಚ್ ತೊಗೊಳ್ಳೋಣ. IPL ಮ್ಯಾಚ್ ಯಾವುದೋ ಒಂದು A ವರ್ಸಸ್ B ಟೀಮ್ ಮ್ಯಾಚ್ ಆಯಿತು. ನಾವು ಬಂದಾಗ ನೀವು ಸಡನ್ಲಿ ಕೇಳಿದರೆ ಯಾರು ಎಷ್ಟು ರನ್ ಹೊಡೆದಿದ್ದಾರೆ ಅನ್ನೋದು ನಂಗೆ ಗೊತ್ತಿರಲ್ಲ. ಯಾಕಂದರೆ ನಮ್ದು ಆಸ್ ಅನ್ ಅಂಪೈರ್ ನಮ್ಮ ಫೋಕಸ್ ಬೇರೆನೇ ಇರುತ್ತೆ. ಈಗ ನಾವು ಬೌಲರ್ ಆ್ಯಂಡ್ ಅಂಪೈರ್ ನಿಂತಾಗ ನಾವು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ ಅಂತ ನಮ್ದು ಎಂಜಾಯ್ ಮಾಡಿರಲ್ಲ ನೀವು? ಎಂಜಾಯ್ ಮಾಡಕ್ಕೆ, ಯಾಕಂದ್ರೆ ನಮ್ದು ಎಷ್ಟೊಂದಿದೆ, ಎಲ್ಲಿ ಪಿಚ್ ಆಯ್ತು ಏನಾಯ್ತು. ಈಗ ಸ್ಕ್ವೇರ್ ಲೆಗ್ ಅಂಪೈರಲ್ಲಿ ನಿಂತಾಗ್ಲೂ ಅವ್ನು ಬೌನ್ಸರ್ ಹಾಕಿದ್ನ ಶೋಲ್ಡರ್ ಮೇಲೆ ಹೋಯ್ತಾ, ಇದು ಫೀಲ್ಡರ್ಸ್ ಎಷ್ಟು ಜನ ಇದ್ದಾರೆ ಒಳಗಡೆ. ಸೊ ನಮ್ಮ ಫೋಕಸ್ ಅದ್ರ ಮೇಲೆ ಇರುತ್ತೆ. ಟಾರ್ಗೆಟ್ ಎಷ್ಟಾಗಿದೆ, ಸ್ಕೋರ್ ಏನಾಗಿದೆ ನಮ್ಗೆ ಏನೂ ಗೊತ್ತಿರಲ್ಲ. ಯಾಕಂದ್ರೆ ನಮ್ದು ಅದರಲ್ಲಿ ನಾವು ಇನ್ವಾಲ್ವ್ ಇರ್ತೀವಿ. ಮ್ಯಾಚ್ ಆದ್ಮೇಲೆ ನಾವು ವೆಬ್ಸೈಟ್ಸ್ ಅಲ್ಲಿ ನೋಡಿ ನಾವು ಸ್ಕೋರ್ ನೋಡ್ಕೊಳ್ತೇವೆ ಅಷ್ಟೇ. ಬಟ್ ಆ ಥರ ಸ್ವಲ್ಪ ಗ್ಲಿಮ್ಸ್ ಇರುತ್ತೆ, ಇವ್ನು ಚೆನ್ನಾಗಿ ಆಡದೇ ಇರುತ್ತಂತ. ಬಟ್ ಎಕ್ಸಾಕ್ಟ್ಲಿ ಈಗ ಹೇಗೆ ಫ್ಯಾನ್ಸ್ ಫಾಲೋ ಮಾಡ್ತಾರೋ ಆ ಥರ ಅಂಪೈರ್ಸ್ ಮಾಡೋಕ್ಕಾಗಲ್ಲ. ನಿಮಗೆ ಕ್ರಿಕೆಟಲ್ಲಿ ಫೇವ್ರೇಟ್ ಆಟಗಾರರು ಇದ್ರೂ ಕೂಡ ಅಂಪೈರ್ ಆಗಿದ್ದಾಗ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ದು ಜಾಬ್ ಫಸ್ಟ್ ನಮಗೆ. ಅದೇ ಅಲ್ಲಿ ಬಂದಾಗ ಪ್ರತಿ ಬಾಲ್ ಆದಮೇಲೆ ನೆಕ್ಸ್ಟ್ ಬಾಲ್ ನಡುವೆ ಎಷ್ಟೊಂದು ವಿಚಾರಗಳನ್ನ ನೀವು ನೋಟಿಸ್ ಮಾಡಿ ಟ್ರ್ಯಾಕ್ ಮಾಡಿ ಇಟ್ಕೋಬೇಕಾಗತ್ತೆ ವಿದಿನ್ ದ್ಯಾಟ್ ಒಂದು 30 ಸೆಕೆಂಡ್ 60 ಸೆಕೆಂಡ್ ಒಳಗಡೆ. ನೋಡಿ, ಕರೆಕ್ಟ್, ವೆರಿ ಇಂಪಾರ್ಟೆಂಟ್, ಒಳ್ಳೆ ಕ್ವಶನ್ ಇದೆ. ಈಗ ನೋಡಿ, ಯಾವ ಆಸ್ಪೆಕ್ಟ್ಸ್ ಕಡೆ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕು ಮೈಂಡಲ್ಲಿ. ಈಗ ಎಷ್ಟು ಆಸ್ ಅ ಪ್ಲೇಯರ್, ಅಂಪೈರ್ ಇಸ್ ಆಲ್ಸೋ ಗೋಸ್ ಥ್ರೂ ಲಾಟ್ ಆಫ್ ಇಮೋಷನ್ಸ್. ಈಗ ಒಂದು ಬಾಲ್ ಆಯಿತು, ಫಾರ್ ಎಕ್ಸಾಂಪಲ್ ಲಾಸ್ಟ್ ಓವರಲ್ಲಿ ಏನೋ ಒಂದು ಕ್ಲೋಸ್ ಅಪ್ ಆಗಿತ್ತು, ಏನೋ ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ಹಿಂದಿನ ಬಾಲೇ ಏನೋ ಆಗಿತ್ತು. ಸೊ ಆ ಒಂದು ಬಾಲ್ ಆದ್ಮೇಲೆ ನೆಕ್ಸ್ಟ್ ಬಾಲ್ ಆಗೋಕೆ ಒಂದು 40 to 45 ಸೆಕೆಂಡ್ಸ್ ಇರುತ್ತೆ. ಸೊ ಆ 45 ಸೆಕೆಂಡ್ಸ್ ಅಲ್ಲಿ ಒಂದು 50 ವಿಚಾರ ಬರುತ್ತೆ. ಇದಾದ್ರೆ ಏನು, ಇದು ಈ ತರ ಆಗಿತ್ತಾ, ಇದು ನೋಡಿದ್ನ, ಅಲ್ಲಿ ಫೀಲ್ಡರ್ ಇದನ್ನು ಮಾಡ್ತೇವೆ. ಸೊ ಎಷ್ಟೊಂದು ಫಾಸ್ಟ್ ಆಗಿ ತಲೆ ಬರುತ್ತೆ. ಅಗೇನ್ ನಾವು ವಿ ಹ್ಯಾವ್ ಟು ಝೀರೋ ಡೌನ್ ಅಂಡ್ ಫೋಕಸ್. ಸೊ ಅದು ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಟೆಕ್ನಿಕ್ ಅಂತ. ಪ್ರೀವಿಯಸ್ ಬಾಲ್ದು ಅದ್ರದ್ದು ಹ್ಯಾಂಗ್ ಓವರ್ನ ಅಲ್ಲೇ ಬಿಟ್ಬಿಟ್ಟು ಇಮಿಡಿಯೇಟ್ ಆಗಿ ಕಟ್ ಆಫ್ ಮಾಡಿ, ಯು ಹ್ಯಾವ್ ಟು ಫೋಕಸ್ ಆನ್ ದಿ ನೆಕ್ಸ್ಟ್ ಡೆಲಿವರಿ. ಎಲ್ಲಿದ್ದಾರೆ ಫೀಲ್ಡರ್, ಸರ್ಕಲ್ ಹೊರಗಿದಾರ, ಒಳಗಿದಾರ, ಎಷ್ಟನೇ ಬಾಲ್ ಇದು, ಸೆಕೆಂಡ್ ಬಾಲ್, ಆಮೇಲೆ ಸೇಮ್ ಲೈಕ್ ಬ್ಯಾಟ್ಸ್ಮನ್ ಅವ್ನ ಹಿಂದಿನ ಬಾಲ್ ಬೀಟ್ ಆಗಿದ್ದ ಬಾಲ್ ಮರ್ತು ಮತ್ತೆ ನೆಕ್ಸ್ಟ್ ಬಾಲ್ ಕವರ್ ಡ್ರೈವ್ ರೆಡಿ ಇರಬೇಕು. ಅದೇ ತರ ಅಂಪೈರ್ ಕೂಡ. ಸೊ ನಾವು ವಿ ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್. ಯಾಕಂದ್ರೆ ನಾವು ಹಿಂದಿನ ವಿಚಾರ ಮಾಡಿದ್ರೆ ಇನ್ನು ಮುಂದೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ವಿ ಹ್ಯಾವ್ ಟು ಬಿ ಇನ್ ದ ಪ್ರೆಸೆಂಟ್. ಇದೇ ಇಂಟ್ರೆಸ್ಟಿಂಗ್ ಥಿಂಗ್, ಇದೇ ಸ್ಪೆಷಾಲಿಟಿ ಕ್ರಿಕೆಟದ್ದು. ಈ ಕಾನ್ಸಂಟ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳೋಕೆ ಈಗ ಒನ್ ಆಫ್ ದಿ ಏನು ಹೇಳಿ, ಎಷ್ಟೋ ಸ್ಕಿಲ್ಸಲ್ಲಿ ಈಗ ಬೇರೆ ಬೇರೆ ಉದ್ಯೋಗಗಳಲ್ಲಿ ಬೇರೆ ಬೇರೆ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಕೆಲವೊಂದು ಕೆಲಸಗಳಲ್ಲಿ ನಿಮಗಿಂತೂ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕಾಗ್ಬೋದು, ಇನ್ನು ತುಂಬ ಕೆಲಸಗಳಲ್ಲಿ ನಿಮಗಿಂತ ಕಮ್ಮಿ ಕಾನ್ಸಂಟ್ರೇಷನ್ ಇದ್ರೂ ನಡೆಯುತ್ತೆ. ಬಿಕಾಸ್ ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಮತ್ತೆ ಬೇಕಾದ್ರೆ ವಾಪಸ್ ಬರ್ಬೋದು. ಬಟ್ ನಿಮಗೆ ಹಾಗಲ್ಲ, ನಿಮಗೆ 30-40 ಸೆಕೆಂಡ್ಸ್ ಅಷ್ಟೇ ಇರುತ್ತಲ್ವಾ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಏನಾದರೂ ಧ್ಯಾನ ಮಾಡ್ತೀರಾ, ಏನು? ಒಬ್ಬೊಬ್ಬರದ್ದು ಒಂದೊಂದು ಟೆಕ್ನಿಕ್ ಇದೆ. ಸ್ವಲ್ಪ ಜನ ಮೆಡಿಟೇಟ್ ಮಾಡ್ತಾರೆ, ಸ್ವಲ್ಪ ಜನ ಫೋಕಸ್, ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ನಾನು ಅಷ್ಟೊಂದು ಇಂಟೆನ್ಸ್ ಆಗಿ ಏನು ಮಾಡಲ್ಲ. ಇಟ್ ಇಸ್ ಜಸ್ಟ್ ಇನ್ ದ ಫ್ಲೋ. ಯಾಕಂದ್ರೆ ನಾವು ಕ್ರಿಕೆಟ್ ಆಡ್ತಾನೆ ಬಂದಿರೋದ್ರಿಂದ ನಮ್ಗೆ ಗೊತ್ತು ನೆಕ್ಸ್ಟ್ ಬಾಲ್ ನಾವು ವಿ ಹ್ಯಾವ್ ಟು ಬಿ ಇನ್ ದ, ನಾವು ಏನು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಿಲ್ಲ ಅಂದ್ರೆ ಅಂತ ಸ್ಪೆಷಲ್ ಆಗಿ ಫೋಕಸ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮೈಂಡ್ ಜಾಸ್ತಿ ವಿಚಾರ ಕಡೆ ಹೋಗ್ಬಾರ್ದು. ನಾವು ಅಷ್ಟು ಮೈಂಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ತೀವಿ ಸಾಕು. ಯಾಕಂದ್ರೆ ನಾವು ಜಾಸ್ತಿ ವೆರಿ ಫೋಕಸ್ಡ್ ಆಗಿ ನಾವು ಇದು ಕಾನ್ಷಿಯಸ್ ಆಗಿ ನಾವು ಮಾಡಕ್ ಹೋದ್ರೆ ಇಟ್ ಆಡ್ಸ್ ಟು ಪ್ರೆಷರ್. ನಾವು ಎಷ್ಟು ರಿಲ್ಯಾಕ್ಸ್ ಆಗಿರ್ತೀವಿ,
ಫಾರ್ ಎಕ್ಸಾಂಪಲ್ ನೀವು ಆಸ್ ಅ ಸ್ಪೆಕ್ಟೇಟರ್ ನೀವು ಮ್ಯಾಚ್ ನೋಡುವಾಗ ಎಷ್ಟು ರಿಲ್ಯಾಕ್ಸ್ ಆಗಿರ್ತೀರೋ, ನಾನು ಅದೇ ಥರ ನನ್ನ ಪ್ರಾಕ್ಟೀಸ್ ಅದೇ ಥರ. ನಾನು ಅಂಪೈರಿಂಗ್ ನಿಂತಾಗಲೂ ನಾನು ಸ್ಪೆಕ್ಟೇಟರ್ ಅಂತಾನೆ ನಿಲ್ತೀನಿ. ಸೊ ದೇರ್ ಇಸ್ ನೋ ಪ್ರೆಷರ್. ಐ ಸಿ ಆಸ್ ಅ ಸ್ಪೆಕ್ಟೇಟರ್, ಡಿಸೈಡ್ ಲೈಕ್ ಎನ್ ಅಂಪೈರ್. ಈ ಕಾನ್ಸೆಪ್ಟ್ ನನಗೆ ಇನ್ನೂವರೆಗೂ ವರ್ಕ್ ಆಗ್ತಾ ಇದೆ. ಎಸ್ ಸರ್, ಇಷ್ಟೊತ್ತು ನಮ್ಮ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ನಮಗೆ ಕ್ರಿಕೆಟ್ನಲ್ಲಿ ತುಂಬ ಜನಕ್ಕೆ ತುಂಬ ವಿಚಾರ ಗೊತ್ತಿರುತ್ತೆ, ಬಟ್ ಅಂಪೈರಿಂಗ್ ಬಗ್ಗೆ ನಾಲೆಜ್ ತುಂಬ ಜನಕ್ಕೆ ಕಮ್ಮಿ ಇದೆ. ಆ ಕೆಲಸ ಏನು, ಅಲ್ಲಿ ಏನು ಸ್ಕಿಲ್ ಸೆಟ್ಸ್ ಅವಶ್ಯಕತೆ ಇದೆ, ಯಾವ ಟೆಂಪ್ರಮೆಂಟ್ ಅವಶ್ಯಕತೆ ಇದೆ, ಅದೆಲ್ಲ ನಮಗೆ ಇನ್ ಡೆಪ್ತ್ ಆಗಿ ನೀವು ಡಿಸ್ಕಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆರಿ ಮಚ್. ನನಗೂ ಅವಕಾಶ ಕೊಟ್ರಿ ಮಾತಾಡೋಕ್ಕೆ. ನಾರ್ಮಲಿ ಯಾರಿಗೂ ಅಂಪೈರ್ ಬಗ್ಗೆ, ಬರೀ ಅಂಪೈರ್ ಡಿಸಿಷನ್ ಬಗ್ಗೆ ನೋಡ್ತಾರೆ, ಅಂಪೈರ್ ವಾಟ್ ಗೋಸ್ ಥ್ರೂ ಅಂಪೈರಿಂಗ್ ಅನ್ನೋದು ತುಂಬ ಜನ ಗೊತ್ತಿಲ್ಲ. ಸೊ ನಿಮ್ಮ ಪ್ಲ್ಯಾಟ್ಫಾರ್ಮ್ ಮೂಲಕ ನಾನು ಎಕ್ಸ್ಪ್ರೆಸ್ ಮಾಡಿದೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ.